ಕಿವಿಯಿಂದನೇ ತಲೆ ತೆಗ್ದಿದ್ದಾರೆ. ಎಕ್ಸ್ಟ್ರಾ ಕೊಟ್ಟಿದ್ದೀವಿ, ಇನ್ನೂ ಟಿಕೆಟ್ ಬಂದಿಲ್ಲ, ವೆಯ್ಟ್ ಮಾಡಿ ಅಂತ ಕೂರ್ಸೋರು ಸೈಡಲ್ಲಿ ನಾವು ತಗೊಂಬಂದ್ಬಿಟ್ಟು ದುಡ್ಡು ಇಸ್ಕೊಳ್ಳೋವರೆಗೂ ನಮ್ಮ ಹಿಂದೆ ಓಡಾಡಿಕೊಂಡು ದುಡ್ಡು ಇಸ್ಕೊಂಡ್ಮೇಲೆ ಓಡಾಡ್ದವ್ರೆ ಕಾಣ್ತಾ ಇಲ್ಲ. ಬೇಗ ಬಾ ಇಲ್ಲ ಅದು ಸಿಗಲ್ಲ ನಿಮಗೆ ಅಂತ ಹೇಳ್ಬಿಟ್ಟು ನಮ್ಮನ್ನು ಗಾಬರಿ ಮಾಡಿಸಿ ಕರ್ಕೊಂಬಂದಿದ್ದು. ಇವಾಗಿಲ್ಲ, ಹೋಗಿ ಸೈಡ್ ಕೂತ್ಕೋ ಅನ್ನೋ ಲೆವೆಲ್ಗೆ ನನಗೆ ಮಾತಾಡ್ತಾವ್ರೆ. ಏನು ದುಡ್ಡು ಹೊಡಿತಾರೆ ಗುರು, ಹೆಂಗೆ ಮೋಸ ಮಾಡ್ತಾರೆ ಹೇಳೋದೊಂದು. 100 ರೂಪಾಯಿ ಎಕ್ಸ್ಟ್ರಾ ಆಗುತ್ತೆ ಟಿಕೆಟ್ ಮೇಲಿರೋ ಪ್ರೈಸ್ಗೆ ಅಂತ ಹೇಳೋದು, 2-3 ಸಾವಿರ ಎಕ್ಸ್ಟ್ರಾ ಹೇಳೋದು, ಆಮೇಲೆ 1000 ರೂಪಾಯಿ ಹೊಡಿತಾರೆ. ಲಾಸ್ಟಲ್ಲಿ ಏನು ಮಾತಾಡೋದಕ್ಕಾಗೋದಿಲ್ಲ. ಇಲ್ಲ ಅಂದರೆ ಟಿಕೆಟು ಕೊಡಲ್ಲ, 3000 ಹೋಯ್ತು ಅಂತಾರೆ. 16,000 ಚಿಲ್ಲರೆ. ಅಪ್ಪ ಟಿಕೆಟ್ ನೋಡಿದ ತಕ್ಷಣ ಟಿ.ಟಿನೇ ಹೇಳ್ಬಿಟ್ರು ಸ್ಕ್ಯಾಮ್ ಅಲ್ಲ ಟಿಕೆಟ್ ಅಂತ. ಹುಟ್ಟಿದ್ದಬ್ಬದ ಹಿಂದಿನ ದಿನ ಎಂಥ ಒಳ್ಳೆ ಸ್ಕ್ಯಾಮ್ಗೆ ಒಳಗಾಗಿದ್ದೇವೆ. ಇಲ್ಲೇ ಪಕ್ಕದಲ್ಲಿ 3 ಜನ ಟಿ.ಸಿ ಕೂತ್ಕೊಂಡಿದ್ದಾರೆ. ಸೊ ಅವ್ರಿಗೆ ಕೇಳಿದೆ, ಟಿಕೆಟ್ ನೋಡಿದ ತಕ್ಷಣ ಅವರು ಹೇಳಿದ್ರು ಇವೆಲ್ಲ ಸ್ಕ್ಯಾಮು ಫ್ರಾಡು, ನಾವು ಒಬ್ರು ಎಂಪ್ಲಾಯ್ ಆಗಿ ನಾವೇನೂ ಮಾಡೋಕ್ಕಾಗಲ್ಲ. ಅವಾಗ ನಾನು ಹೇಳಿದೆ ನಮ್ಮ ಮೊಬೈಲ್ಗಳನ್ನೆಲ್ಲ ಕಿತ್ಕೊಂಡಿದ್ರು. ಆ್ಯಕ್ಚುಲಿ ಇವ್ರ ಮೊಬೈಲ್ನ ಕಿತ್ಕೊಂಡಿದ್ರು. ಟ್ಯಾಗ್ ಮಾಡೋರು ರೈಲ್ವೆ ಮಿನಿಸ್ಟ್ರಿನ. ಸೊ ಅವ್ರಿಗೆ ಅಟ್ಲೀಸ್ಟ್ ತಲುಪಲಿ. ಟಿ.ಸಿ ಬಂದೋದ್ರು. ಸೊ ಅವ್ರಿಲ್ಲ ಯಾವುದು ಸಿಟಿಲ್ಲ ಇಳಿದೋಗಿ ಅಂತವ್ರೆ. ಏನು ಮಾಡೋದು ಗೊತ್ತಾಯ್ತಲ್ಲ. ರಿಕ್ವೆಸ್ಟ್ ಮಾಡ್ಕೊಂಡ್ವಿ, ಸರ್ ಹಿಂಗಾದರೆ ಹಿಂಗೆ ಸ್ಕ್ಯಾಮ್ ಮಾಡಿದ್ದಾರೆ ಅಂತೆಲ್ಲ. ನಮ್ಮ ಥರ ಇನ್ನೂ 15 ಜನ ಇದೇ ಬೋಗಿಲು ಇನ್ನೂ 10 ಜನ ಇದ್ದಾರೆ. ಥ್ಯಾಂಕ್ ಯು ಸೊ ಮಚ್. ಅಲ್ಲ ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಇಲ್ಲಿ ಮುಂದಕ್ಕೆ ಹೋಗಕ್ಕೆ ಆಗಿಲ್ಲ, ಇಲ್ಲೇ ಮ್ಯಾಟ್ರ್ ಏನು ಗೊತ್ತಾ, ಈ ಟೈಮ್ ಎಷ್ಟಾಗಿದೆ ಅಂದರೆ 1 ಗಂಟೆ ಆಗಿದೆ. ಸೊ ನಮ್ಮ ಟ್ರೈನ್ ಇರೋದು ಸಾಯಂಕಾಲ 8:20ಕ್ಕೆ. ಆ್ಯಂಡ್ ಟ್ವಿಸ್ಟ್ ಏನಂದರೆ ಆ ಟ್ರೈನ್ ಇನ್ನೂ ಕನ್ಫರ್ಮ್ ಆಗಿಲ್ಲ, ನಮಗೆ ಇನ್ನೂ ವೆಯ್ಟಿಂಗ್ ಲಿಸ್ಟಲ್ಲಿದೆ. ಏನೋ ಒಂದು ಮಂಡ ಧೈರ್ಯ, ಮಂಡ ಕಾನ್ಫಿಡೆನ್ಸಲ್ಲಿ ಸಿಗುತ್ತೆ ಬಿಡು ಅಂತ ಅಂದ್ಕೊಂಡು ಕನ್ಫರ್ಮ್ ಆಗುತ್ತೆ ಬಿಡು, ಸಾಯಂಕಾಲ ಚಾಟ್ ಪ್ರಿಪೇರ್ ಮಾಡ್ತಾರಲ್ಲ, ಸೊ ಸಿಗುತ್ತೆ ಬಿಡು ಅನ್ನೋ ಒಂದು ಕಾನ್ಫಿಡೆನ್ಸಲ್ಲಿ ಕುತ್ಕೊಂಡು ಇಲ್ಲೇ ಟೈಮ್ ಪಾಸ್ ಮಾಡ್ತಾಯಿದ್ದೀವಿ. ಎಲ್ಲೂ ಹೋಗ್ತಾರೆ. ಆ್ಯಂಡ್ ಹೊರಗಡೆ ಅಂತೂ ಹೋಗೋಕ್ಕಾಗಲ್ಲ ಬಿಡಿ, ಅದಂತೂ ಸೆಕೆಂಡ್ರಿ. ಬಟ್ ಒಂದು ಮೈಂಡ್ ಧೈರ್ಯನೇ. ಸೊ ಅದಕ್ಕೋಸ್ಕರನೇ ಸ್ವಲ್ಪ ತಲೆ ಕೆಡ್ತಾಯಿತ್ತು. ನಿನ್ನೆ ಅಂತೂ ಸಿಕ್ಕಾಪಟ್ಟೆ ತಲೆ ಕೆಟ್ಟೋಗಿತ್ತು, ಆಪ್ಷನ್ನೇ ಇಲ್ವಲ್ಲ ಅಂತ. ಆದರೂ ತತ್ಕಾಲಲ್ಲಿ ಬುಕ್ ಮಾಡಿದೆ, ಅದ್ರಲ್ಲೂ ವೆಯ್ಟಿಂಗ್ ಬರ್ತಾಯಿದೆ. ಸೊ ನೋಡಬೇಕು ಏನಾಗುತ್ತೆ ಏನು ಕತೆ ಅಂತ ಅಂದ್ಬಿಟ್ಟು. ಆ್ಯಂಡ್ ಸಿಕ್ಕರೆ ಒಳ್ಳೆಯದು, ಸಿಗ್ತಾರೆ ಇದ್ದರೆ ಕಾಂಪ್ಲಿಕೇಶನ್ಸು ಆ್ಯಂಡ್ ಖರ್ಚು ಎಲ್ಲ ಬರುತ್ತೆ. ಎಕ್ಸ್ಟ್ರಾ ಊಟಕ್ಕೆ ಅಂತ ಬಂದುಬಿಟ್ಟು ಅದೇ ಜಾಗಕ್ಕೆ ಬಂದ್ವಿ. ಸೊ ಅದೇ ನಮ್ಮ ಅಣ್ಣವರು ಇದ್ದರು. ಸೊ ನಮಗೆ ಈಸಿಯಾಗಿ ಆ್ಯಕ್ಸೆಸ್ ಕೊಟ್ಬಿಟ್ಟಿದ್ದಾರೆ, ಒಳಗಡೆ ಬನ್ನಿ ಆರಾಮಾಗಿ ಊಟ ಮಾಡ್ಕೊಂಡು ಹೋಗಿ ಅಂತ ಅಂದ್ಬಿಟ್ಟು ಲಾಂಚ್ ಒಳಗೆ. ಸೊ ನೋಡಿ ಇದೇ AC ಲಾಂಚು, ಫುಲ್ಲು ಜನ ತುಂಬ್ಕೊಂಬಿಟ್ಟವ್ರೆ. ಬಟ್ ನಮಗೇನು ಎಕ್ಸ್ಟ್ರಾ ಕಾಸ್ಟ್ ತೊಗೊಂಡಿಲ್ಲ, ಬಂದುಬಿಡಿ ಒಳಗಡೆ ಅಂತ ಹೇಳ್ಬಿಟ್ಟು ಬಿಡಿಸಿದ್ರು ಒಳಗಡೆ. ಸೊ ಒಂದು ತಾಲಿ ತೊಗೋತಾ ಇದ್ದಾರೆ. ಆ್ಯಂಡ್ ಇನ್ನೊಂದು ರೋಲ್ ಗೀಲೆಲ್ಲ ಬರೋದಿದೆ. ಸೊ ನಾನು ರೋಲ್ ಗೀಲೆನ ತೊಗೋತೀನಿ. ಫುಲ್ ಬೆವ್ತು ನೋಡಿ, ಟೀ ಶರ್ಟ್ ಎಲ್ಲ ಬೆಳ್ಳಕ್ಕಾಗ್ಬಿಟ್ಟಿದೆ. ಸೊ ನೀವೇನು ಅನ್ಕೊಂಬೇಡಿ, ಏನೂ ಮಾಡೋಕ್ಕಾಗಲ್ಲ. ಇಲ್ಲಿ ಗಲೀಜು ನನಗೆ ಫೀಲ್ ಆಗ್ತಾಯಿದೆ. ಮನೆಗೆ ಹೋಗಿ ಯಾವಾಗ ಸ್ನಾನ ಮಾಡ್ತೀನಿ ಅಂತ ಅನ್ನಿಸ್ತಾ ಇದೆ. ಸ್ಯಾಂಡ್ವಿಚ್ ತೊಗೊಂಡಿದ್ದೀನಿ, ಅವರಲ್ಲಿ ಮೀಲ್ಸ್ ತೊಗೊಂಡಿದ್ದಾರೆ. ಬ್ಲಾಗರ್ ಆಗಿದ್ದಕ್ಕೆ ಇದೊಂದು ಅಡ್ವಾಂಟೇಜ್ ಆಯಿತು ಅಲ್ಲ ಬ್ರೋ? ಬ್ಲಾಗ್ಸ್ ಮಾಡೋದಕ್ಕೆ ಇದೊಂದು ಅಡ್ವಾಂಟೇಜ್ ಆಯಿತು. ರೆಸ್ಪೆಕ್ಟು ಫುಲ್ಲು ಎಲ್ಲ ಕಡೆ. ಬಾ ಒಳಗೆ ಅಂತ ಅಂದ್ಬಿಟ್ಟು ಒಳಗೆ ಕರ್ಕೊಂಡ್ರು ಫ್ರೀಯಾಗಿ, ಅದೇ ಖುಷಿ ನನಗೆ. ಇರಲಿ ಬನ್ನಿ ತಿನ್ನೋಣ ಇದನ್ನು. ಹೋದರೆ ರಕ್ಷತೆ. ಥ್ಯಾಂಕ್ ಯು ಸರ್. ನೋಡಿ ದಾರಿನೂ ತೋರಿಸ್ತಾರೆ, ಬನ್ನಿ ಇಲ್ಲೇ ಇಟ್ಕೊಂಡು ತಿನ್ನಿ ಅಂತ ಅಂದ್ಬಿಟ್ಟು. ಫ್ರೀಯಾಗಿ AC ಒಳಗೆ ಟೈಮ್ ಸ್ಪೆಂಡ್ ಮಾಡಿಕೊಂಡು ಚೆನ್ನಾಗಿ ತಿನ್ಕೊಂಡು. ನಾನು ಸ್ಯಾಂಡ್ವಿಚ್ ತಿಂದೆ ಅಷ್ಟೇ, ಅದ್ಮೇಲೆ ತಿನ್ನಿಲ್ಲ. ಒಂದು ಸ್ಟಿಕ್ಕರ್ ತೊಗೊಂಡೆ, ಕೊಟ್ಟಿದ್ದು ಒಂದು ಇಷ್ಟ 50 ರೂಪಾಯಿ ಗುರು. ಯಾರು ಅನ್ಸ್ಬಿಡ್ತು, ಇಷ್ಟು ಚಿಕ್ಕದು. ಕ್ಯಾ ಭಯ್ಯ ಓ ಕ್ಯಾ ಕಿಯಾ? ಓ ಮೈ ಗಾಡ್, ಡಝಿಲ್ಲ ಗೈಸ್. ನೋಡಿ ಗೈಸ್, ಇಲ್ಲಿ ನನ್ನ ಕಿವಿಲಿರೋದು. ಯಪ್ಪ ಗೈಸ್, ಮೊನ್ನೆ ಒಬ್ರ ಹತ್ರ ಮಾಡಿಸ್ದೆ, ಏನು ತೆಗ್ದಿಲ್ಲ ಅವರು. ಹಾಂ ಕರೋ ಭಯ್ಯ ಗೈಸ್, ನಿಜವಾಲು ಲಾಸ್ಟ್ ಟೈಮ್ ಒಬ್ರ ಹತ್ರ ಮಾಡಿಸಿದ್ದೆ. ಓಕೆನಾ, ಲಾಸ್ಟ್ ಟೈಮ್ ಅಂದರೆ ಒಂದು 3 ದಿನದ ಮುಂಚೆ. ಏನೇನು ಮಾಡಿಲ್ಲ ಅವರು. ನನಗೆ ಅಷ್ಟು ಕಡಿಮೆ ಹೆಂಗೆ ಬಂತು ಅಂತಲೇ ಯೋಚನೆ. ಬಟ್ ಇದೆ, ಸಿಕ್ಕಾಬಟ್ಟೆ ಇದೆ. ಕ್ಲೀನ್ ಮಾಡಿಸ್ಕೊತೀನಿ. ಕ್ಲೀನ್ ಮಾಡಿಸಿ ತುಂಬ ದಿನ ಆಗಿತ್ತು. ಓಕೆನಾ, ಸೊ ಅದಕ್ಕೆ ಇದ್ರ ಡಬ್ಬಲ್ಲು ಫಸ್ಟ್ ಟೈಮ್ ತೆಗ್ದಾಗ ಬಂತು. ಇವಾಗ ಬರುತ್ತೆ ನೋಡಿ ಇದರಲ್ಲಿ. ನನಗೆ ಫೀಲ್ ಆಗ್ತಿದೆ, ಕಿವಿ ಕ್ಲೀನಾಗಿ ಕೇಳಕ್ಕೆ ಸ್ಟಾರ್ಟ್ ಆಯಿತು. ಹ್ಞೂ ಬ್ರೋ, ಕ್ಲೀನಾಗಿ ಕೇಳ್ತಾ ಇದೆ ಬ್ರೋ. ನನ್ನ ಕಿವಿಲಿ ಹಿಂಗಿತ್ತ. ಇವಾಗ ಬರುತ್ತೆ ನೋಡಿ. ಯಪ್ಪ
ಕಿವಿಯಿಂದನೇ ತರ ತೆಗ್ದಿದ್ದಾರೆ ಲಿಟ್ರಲಿ ನಾನು ಹರಿದ್ವಾರಲ್ಲಿ ಕ್ಲೀನ್ ಮಾಡಿಸಿ 40 ರೂಪಾಯಿ ತಗೊಂಡ್ರು. ಏನು ತೆಗ್ದಿಲ್ಲ ಗುರು, ಏನು ತೆಗ್ದಿಲ್ಲ, ಹಂಗೆ ಇದೆ. ಇಲ್ಲಿ ತೆಗ್ದಿದ್ದೆ. ನನಗೆ ಫಸ್ಟು ಕೇಳಿದ್ರು, ನಾನು ಮಾಡಿಸಿದ್ದೀನಿ ಆಲ್ರೆಡಿ ಅಂತ ಹೇಳಿದೆ. ಓಕೆ ಅಂದರು. ಆಮೇಲೆ ನನಗೆ ಅಲ್ಲಿ ಬರಲಿಲ್ವಲ್ಲ, ಏನು ಕ್ಲೀನ್ ವೈಟಾಗಿ ಒಂದಿಷ್ಟು ಬಂತಷ್ಟೇ. ಸೊ ಅದಕ್ಕೆ ನಾನು ಒಂದ್ಸರಿ ನೋಡು ಕಿವಿಲಿ ಏನಾರು ಇದೆಯಾ ಹೇಳಿ ನನಗೆ ಅಂತ ಹೇಳಿದೆ. ನೋಡ್ಬಿಟ್ಟು ಅವ್ನು ಮೇಲ್ಮೇಲೆ ಮಾಡೋಣ ಅಷ್ಟೇ, ಒಳಗಡೆ ಎಲ್ಲ ಹಂಗೆ ಇದೆ ಅಂದರು. ಸರಿ ಬಿಡು ಓಲಿ ಅಂತ ಸುಮ್ಮನೆ ಸುಳ್ಳು ಹೇಳ್ತಿರ್ಬೋದೇನೋ ಅಂತ. ಆಮೇಲೆ ಅವರೇ ಏನು ಅನಿಸ್ತಾನೋ ಸ್ವಲ್ಪ ಹೊತ್ತಾದ್ಮೇಲೆ ಬಾಯಲ್ಲಿ ನಾನು ತೋರಿಸ್ತೀನಿ ಅಂತ ಅಂದ್ಬಿಟ್ಟು ತೋರಿಸಿದ್ರು ಗುರು. ಯಪ್ಪ ಅದಂಗಾಗೋಯ್ತು ಗುರು. ಒಂದ್ಸರಿ ತೆಗ್ದಿದ ತಕ್ಷಣ ಇಷ್ಟೊಂದಿತ್ತ ಕಿವಿಲಿ ಅಂತ. ಇಯರ್ ವ್ಯಾಕ್ಸ್ ತೆಗ್ಸೋದು ತುಂಬ ಇಂಪಾರ್ಟೆಂಟು. ಆ್ಯಂಡ್ 50 ರೂಪಾಯಿ ಕೊಟ್ಟು 40 ರೂಪಾಯಿ ಆ್ಯಕ್ಚುಲಿ ಚಾರ್ಜ್ ಮಾಡೋದು. 50 ರೂಪಾಯಿ ಕೊಟ್ಟೆ. ಇಟ್ಕೊಳ್ಳ ಅಂದರು. ಇಟ್ಕೊಳ್ಳಿ ಆಯಿತು ಅಂತ ಅಂದ್ಬಿಟ್ಟು ಸುಮ್ಮನೆ ಬಂದೆ. ಓಕೆ ಸೊ ಗೈಸ್ ಏನು ಗೊತ್ತಾ, ನಮ್ಮ ಟಿಕೆಟು ಕ್ಯಾನ್ಸಲ್ ಆಯಿತು, ಅದು ಕನ್ಫರ್ಮ್ ಆಗಲಿಲ್ಲ. ಸೊ ಒಳ್ಳೆ ತಲೆನೋವು ಆಯಿತು. ಏನು ಮಾಡೋದು ನೆಕ್ಸ್ಟು ಗೊತ್ತಾಗಲಿಲ್ಲ. ವಾಪಸ್ಸು ಹೋಗ್ಬಿಡೋಣ ಇಲ್ಲ ಸ್ಟೇ ಆಗೋಣ, ಏನು ಮಾಡೋದು ಅಂತ ಯೋಚನೆ ಮಾಡಬೇಕಾದ್ರೆ ಒಂದ್ಸರಿ ವಿಚಾರಿಸ್ಬಿಡೋಣ ಕೌಂಟ್ರ್ನಲ್ಲಿ ಏನು ಹೇಳ್ತಾರೆ ನೋಡೋಣ ಅಂತ ಅಂದ್ಕೊಂಡು ವಿಚಾರಿಸೋಕೆ ಹೋದಾಗ ಅವರು ಅರ್ಧ ದಾರಿಗೆ ಕೊಡ್ತೀನಿ ಟಿಕೆಟ್ ಇದೆ ಬೇಕಾದ್ರೆ ಅಂದರು. ಅರ್ಧ ದಾರಿಗೆ ಏನು ಮಾಡಲಿ ತೊಗೊಂಡು ಆಮೇಲೆ ಅಲ್ಲಿ ಯಾರು ಹೋಗು ಅಂತಂದರೆ ವಾಪಸ್ ಹೋಗಬೇಕಾಗುತ್ತೆ. ಸುಮ್ಮನೆ ಅದು ಪ್ರಾಬ್ಲಮ್ಮು. ಸೊ ಅದಕ್ಕೋಸ್ಕರ ಸರಿ ಏನು ಮಾಡೋಕ್ಕಾಗಲ್ಲ ಅಂತ ವಾಪಸ್ ಬರ್ಬೇಕಾದ್ರೆ ಯಾರೋ ಒಬ್ಬರು ಬುಕ್ ಮಾಡ್ಕೊಡ್ತೀನಿ ಅಂತ ಅಂದರು. ಸೊ ಅದು ಪ್ರೀಮಿಯಮ್ ತಕ್ಕ ಕಾಲೋ ಇಲ್ಲೋ. ಸೊ ಅದಕ್ಕೆ ಆಲ್ಮೋಸ್ಟ್ 1-1.5 ಸಾವಿರ ಜಾಸ್ತಿ ಟಿಕೆಟ್ಗೆ. 1.5 ಸಾವಿರ ಆಲ್ಮೋಸ್ಟ್ 2 ಸಾವಿರನೇ ಜಾಸ್ತಿ ಅಂದ್ಕೊಳ್ಳಿ ಚಾರ್ಜ್ ಮಾಡಿದ್ರು. ಸೊ ವಿಧಿ ಇಲ್ಲ ನಮಗೆ, ನಾವು ಹೋಗಲೇಬೇಕು. ಇಲ್ಲೇ ಮತ್ತೆ ಸ್ಟೇ ಆದರೆ ಮತ್ತೆ ಎಕ್ಸ್ಟ್ರಾ ಚಾರ್ಜಸ್ಸು, ಅದು ಇದು ರೂಮು ಎಲ್ಲದಕ್ಕಿಂತ ಇಂಪಾರ್ಟೆಂಟ್. ಈ ವೆದರ್ ನಮ್ಗೆ ಸೆಟ್ ಆಗ್ತಾಯಿಲ್ಲ, ಹಿಂಸೆ ಆಗ್ತಿದೆ ತುಂಬ. ಸೊ ಹೋದರೆ ಹೋಯ್ತು 2 ಸಾವಿರ ಅಂತ ಅಂದ್ಬಿಟ್ಟು ಎಕ್ಸ್ಟ್ರಾ ಕೊಟ್ಟಿದ್ದೀವಿ. ಇನ್ನೂ ಟಿಕೆಟ್ ಬಂದಿಲ್ಲ, ವೆಯ್ಟ್ ಮಾಡಿ ಅಂತ ಕೂರ್ಸೋ ಸೈಡಲ್ಲೆಲ್ಲ ತಗೊಂಬಂದ್ಬಿಟ್ಟು ದುಡ್ಡು ಇಸ್ಕೊಳ್ಳೋವರೆಗೂ ನಮ್ಮ ಹಿಂದೆ ಓಡಾಡಿಕೊಂಡು ದುಡ್ಡು ಇಸ್ಕೊಂಡ್ಮೇಲೆ ಓಡಾಡಿದವರೇ ಕಾಣ್ತಾ ಇಲ್ಲ. ಸೈಡಲ್ಲಿ ಇಟ್ಕೊಂಡಿದ್ದೀವಿ, ನೋಡೋಣ ಏನಾಗುತ್ತೆ ಅಂತ. ಸಿಗುತ್ತಾ ಏನು, ತಲೆ ಕೆಟ್ಟೋಗಿದೆ. ಗೈಸ್ ನಿಜ ಹೇಳ್ತಿದ್ದೀನಿ, ಬಡ್ಡಿ ಮಕ್ಕಳು ಗೈಸ್, ಬಡ್ಡಿ ಮಕ್ಕಳು. ಹೆಂಗೆ ಕೆಟ್ಟು ಕೋಪ ಬರ್ತಾಯಿದೆ ಅಂದರೆ, ಬರಬೇಕಾದ್ರೆ ದುಡ್ಡಿಸ್ಕೊಳ್ಬೇಕಾದ್ರೆ ಇದ್ದಂತಹ ಒಂದು ಪೇಷನ್ಸು, ಮಾತಿನ ನಡವಳಿಕೆ, ಬೇಗ ಬಾ ಇಲ್ಲ ಅದು ಸಿಗಲ್ಲ ನಿಮಗೆ ಅಂತ ಹೇಳ್ಬಿಟ್ಟು ನಮ್ಮನ್ನು ಗಾಬರಿ ಮಾಡಿಸಿ ಕರ್ಕೊಂಬಂದಿದ್ದು ಇವಾಗಿಲ್ಲ. ಏಯ್ ಹೋಗಿ ಸೈಡ್ ಕೂತ್ಕೋ ಅನ್ನೋ ಲೆವೆಲ್ಗೆ ನಾನು ಹಂಗೆ ಮಾತಾಡ್ತವ್ರೆ. ಸೊ ಯೋಚನೆ ಮಾಡ್ತಾಯಿದ್ದೀನಿ, ಇಂಥವ್ರೆಲ್ಲ ನಮ್ಮ ಬೆಂಗಳೂರಲ್ಲಿದ್ದು ಇವೆಲ್ಲ ಮಾತಾಡಿದ್ದಿದ್ದೆ ಹೆಂಗಿರೋದು ಸೀನು ಅಂತ ಅಂದ್ಬಿಟ್ಟು. ಏನು ಮಾಡೋಕ್ಕಾಗಲ್ಲ. ನಮ್ಮ ನಸೀಬ್ ಕೆತ್ತಿದ್ದಾಗ ನಮಗೆ ಬೇಕು ಅಂದಾಗ ಅವೆಲ್ಲ ಅನುಭವಿಸ್ಲೇಬೇಕು. ತಲೆ ಮೇಲೆ ಸೌರಿ ದುಡ್ಡು ಹೊಡೆದ್ರು ಅಂದರೆ ಹಂಗೆ ದುಡ್ಡು ಹೊಡೆದ್ರು. 2,000 ಟಿಕೆಟ್ ಇದ್ದಿದ್ದು 5,000 5,500 ಏನೋ ಕೊಟ್ಬಿಟ್ಟು ತೊಗೊಳ್ಳೋ ಥರ ಆಯಿತು. ಅಡ್ವಾನ್ಸ್ ಇಸ್ಕೊಂಡಿದ್ರು ಮುಂಚೆನೇ. ನಾವೇನೋ ಕೊಡಲ್ಲ ಅದು ಇದು ಅಂತ ಅಂದರೆ ನಮ್ಮ ಹತ್ರ ಹೇಳಿದ್ದು ಸುಳ್ಳು. 100 ರೂಪಾಯಿ ಎಕ್ಸ್ಟ್ರಾ ಆಗುತ್ತೆ ಟಿಕೆಟ್ ಮೇಲೆ, ಏನು ಚಾರ್ಜ್ ಇರುತ್ತೆ ಅದ್ರ ಮೇಲೆ ಅಂತ ಅಂದರು. ಏನು ಹೇಳ್ತೀರಾ, ಈ ಥರ ಅಂತೂ ಬಲೆಗೆ ಬೀಳೋಕ್ಕೆ ಹೋಗಬೇಡಿ. ದೊಡ್ಡ ಸ್ಕ್ಯಾಮು. ಇನ್ನೂ ನಮ್ದು ಕರೆಕ್ಟಾಗಿ ಅದು ಆಗಿದೆಯೋ ಇಲ್ವೋ ಅದು ಗೊತ್ತಿಲ್ಲ. ಎರಡು ಎಲ್ಲೆಲ್ಲಿದ್ದಾನೋ ಕನೆಕ್ಟಿಂಗ್ ಕೊಟ್ಟವನೆ. ಏನು ದುಡ್ಡು ಹೊಡಿತಾರೆ ಗುರು, ಹೆಂಗೆ ಮೋಸ ಮಾಡ್ತಾರೆ. ಹೇಳೋದೊಂದು 100 ರೂಪಾಯಿ ಎಕ್ಸ್ಟ್ರಾ ಆಗುತ್ತೆ ಟಿಕೆಟ್ ಮೇಲಿರೋ ಪ್ರೈಸ್ಗೆ ಅಂತ ಹೇಳೋದು. 2-3 ಸಾವಿರ ಎಕ್ಸ್ಟ್ರಾ ಹೇಳೋದು. ಆಮೇಲೆ 2,500 ಎಕ್ಸ್ಟ್ರಾ ಹೇಳಿರೋದು. 3,000 + 2,500 ಹತ್ರ ಬಲೆ ಮೋಸ. ಈ ಥರ ಬೀಳೋಕ್ಕೆ ಹೋಗಬೇಡಿ. ಕೊಡಿಸ್ತೀನಿ ಟಿಕೆಟು ಅಂತ ಯಾರಾದರೂ ಬಂದೆ ಇತ್ತೋದು ನನ್ನ ಮಕ್ಕಳು ಇಲ್ಲಿರೋರು. ಬೇಕಾದ್ರೆ ಇನ್ನೊಂದು ದಿನ ಸ್ಟೇ ಆಗ್ಬಿಟ್ಟು ಹೋಗ್ಬಿಡ್ರಿ ಬುಕ್ ಮಾಡಿಕೊಂಡು. ಇಂಥವಕ್ಕೆಲ್ಲ ಹೋಗಬೇಡಿ. ನಮಗಿನ್ನೂ 2 ಕನೆಕ್ಟಿಂಗ್ ಯಾವುದ್ಯಾವುದೋ ಕೊಟ್ಟವ್ರೆ. ಏನು ಕಥೆನೋ. ಮನ್ಮಾದ್ ಜಂಕ್ಷನ್ ಅಂತ ಏನೋ ಇದೆ, ಅಲ್ಲಿವರೆಗೂ ಕನ್ಫರ್ಮ್ ಆಗಿದೆ. ಓಕೆನಾ. ಇನ್ನೊಂದು 2 ಸೀಟ್ ಕೊಟ್ಟಿದ್ದಾರೆ. ಇನ್ನೊಂದು ಸೀಟಲ್ಲಿ ವೆಯ್ಟಿಂಗ್ ಲಿಸ್ಟ್ ಅಂತ ಬರ್ತಾಯಿದೆ. ಯಪ್ಪ ದೇವ್ರೆ ಕತೆ. ವೆಯ್ಟಿಂಗ್ ಲಿಸ್ಟು RLWL ಅಂದರೆ ಸಿಕ್ಕಾಬಟ್ಟೆ ಮೋಸ ಆಗೋದು. ಮೋಸ ಯಪ್ಪ. ನಮ್ಗೆ ಹೇಳೋದೊಂದು ಓಕೆನಾ, 3,000 + 200-300 ಆಗ್ಬೋದು, + 100 ರೂಪಾಯಿ ತೊಗೋತೀವಿ ನಿಮ್ಮ ಹತ್ರ ಎಕ್ಸ್ಟ್ರಾ ಅಂತ ಮಾಡಿಕೊಟ್ಟಿದ್ದಕ್ಕೆ 1,000 ರೂಪಾಯಿ ಹೊಡಿತಾರೆ. ಲಾಸ್ಟಲ್ಲಿ ಏನೂ ಮಾತಾಡೋದಕ್ಕಾಗೋದಿಲ್ಲ. ಇಲ್ಲ ಅಂದರೆ ಟಿಕೆಟು ಕೊಡಲ್ಲ, 3,000 ಹೋಯ್ತು ಅಂತಾರೆ. ಯಾರು ಬೀಳಕ್ಕೆ ಹೋಗಬೇಡಿ. ನಮ್ಗೆ ಇವಾಗ ಏನಾಗುತ್ತೆ ಇದು ಅನ್ನೋದೇ ಟೆನ್ಷನ್ ಆಗಿದೆ. ಇವಾಗ ನೆಕ್ಸ್ಟು ಹತ್ತದ ಮೇಲೆ TC ಸಿಗ್ತಾರೆ. TC ಹತ್ರ ಮಾತಾಡ್ಬಿಟ್ಟು ಕೇಳಬೇಕು ಏನಿದು ಎತ್ತ ಅಂತ ಅಂದ್ಬಿಟ್ಟು. ಭಾರಿ ಮೋಸ ಬಿಡು. ಯಾವುದೇ ಕಾರಣಕ್ಕೂ ಈ ಥರ ಆಫ್ ಮಾಡ್ಕೊಳ್ಬೋದು. ಅಷ್ಟು ತಿಕಾ ಉರಿತಾ ಇದೆ ಅಂದರೆ ಅಷ್ಟು ತಿಕಾ ಉರಿತಾ ಇದೆ. ಇನ್ನು ನಂದು 5,000 ಚಿಲ್ಲರೆ, ಅದೇ 16,000 ಚಿಲ್ಲರೆ ಏನೋ ಕೊಟ್ಟಿದ್ದೀವಿ. 16,000 ಚಿಲ್ಲರೆ. ಅಪ್ಪ. ಬಟ್ ಟಿಕೆಟ್ ಸಿಗುತ್ತೆ ಅನ್ನೋ ಆಸೆಗೆ ಹೋಗ್ಬಿಟ್ಟು ಅವ್ರು ನಮ್ಗೆ ಪ್ರಾಮಿಸ್ ಮಾಡೋದೇ ಬೇರೆ.
3-3.5 ಸಾವಿರ ಆಗ್ಬೋದು. 3 ಸಾವಿರ ಅಡ್ವಾನ್ಸ್ ಕೊಡು, ಮಿಕ್ಕಿದ ದುಡ್ಡು ಆಮೇಲೆ ಕೊಡು, 500 ರೂಪಾಯಿ ಪ್ಲಸ್ 100 ರೂಪಾಯಿ ಎಕ್ಸ್ಟ್ರಾ ಕೊಡು ನಾವು ಮಾಡ್ಕೊಡೋದಕ್ಕೆ ಅಂತ. ಏನು ಮಾಡ್ತೀರಾ? ಅವ್ರು ಹೇಳೋ ಅಂತೀವಿ. ಆಮೇಲೆ ಲೋಕಲ್ಗಳು ಅದು ಇದು ಅಂತ ಮಾತಾಡ್ತಾರೆ, ಬೇಕಾಬಿಟ್ಟು ಮಾತಾಡ್ತಾರೆ. ಓಕೆ ಗೈಸ್, ಬಂದಿದ್ದೀವಿ. ಹೆಂಗೆ ಬೆವ್ತೋಗಿದ್ದೀನಿ ಅಂದರೆ ಗೈಸ್ ಮೂಡೇ ಹಾಳಾಗ್ಬಿಟ್ಟು ಗೈಸ್. ಎಷ್ಟು ಹಾಳಾಗಿದೆ ಅಂದರೆ, ಎಷ್ಟು ತಲೆ ಕೆಟ್ಟಿದೆ ಅಂದರೆ, ನಮ್ಮ ಸಾಮಾನ್ಗಾರು ಭಿಕ್ಷೆ ಬೇಡ ಅಂತ ಕೊಟ್ಟಿದ್ರು ಏನು ಅನ್ನಿಸ್ತಾ ಇರಲಿಲ್ಲ. ಅನ್ಯಾಯವಾಗಿ ದುಡ್ಡು ಎತ್ಬಿಟ್ರಲ್ಲ, ಅದು ಸೆಟ್ ಬರ್ತಾ ಇರೋದು. ಟಿಕೆಟ್ ನೋಡಿದ ತಕ್ಷಣ ಟಿಟಿನೇ ಹೇಳ್ಬಿಟ್ರು, ಸ್ಕ್ಯಾಮ್ ಅಲ್ಲ ಟಿಕೆಟ್ ಅಂತ. ನೋಡ್ರಿ ಎಷ್ಟು ಫೇಮಸ್ಸು. ಸೊ ಎಷ್ಟೋ ವಿಷಯಗಳು ಹಿಂದೆ ಮುಂದೆ ಆಗಿರ್ತವೆ, ಬಟ್ ನಿಮ್ಮದ್ರಲ್ಲಿ ಹೆಸರು ಪರವಾಗಿಲ್ಲ ಇದೆ. ಬಟ್ ಇಲ್ಲಿ ಒಂದು ಏನು ಕನ್ಫರ್ಮ್ ಆಗಿದೆ ಅಂದರೆ, ಹೌದು ಅದು ಕನ್ಫರ್ಮ್ ಆಗಿದೆ, ಬಟ್ ಮುಂದೆ ವೆಯ್ಟಿಂಗಲ್ಲಿದೆ, ಅದೇನಾಗುತ್ತೆ ಗೊತ್ತಿಲ್ಲ. ಸೊ ಅಲ್ಲಿ ಬೇರೆ ಟಿ ಟಿ ಬರ್ತಾರೆ, ಸೊ ಅವ್ರ ಹತ್ರ ಮಾತಾಡ್ಬೇಕು ನೀವು. ಅವರು ಇದ್ದರೆ ಕೊಡ್ತಾರೆ ಸೀಟ್ಗಳನ್ನ ಅಂತ ಹೇಳಿದ್ದಾರೆ. ಸೊ ಸ್ಕ್ಯಾಮ್ದೆ ಅಂತ ಅಂದ್ಬಿಟ್ಟು ಅವ್ರಂದು ಪಕ್ಕ ಬಡ್ಡಿ ಮಕ್ಕಳು. ಇಲ್ಲಿ ಒಂದು ಚಪಾತಿ ತೊಗೊಂಡ್ರೆ ಜೊತೆಗೆ ನಂಚ್ಕೊಳಕ್ಕೆ ಒಂದು ದಾಲ್ ಕೊಡೋಲ್ಲ, ಈರುಳ್ಳಿ ಎಕ್ಸ್ಟ್ರಾ ಕೇಳಿದ್ರೆ ಕೊಡೋಲ್ಲ, ಒಂದು ಪೀಸ್ ಈರುಳ್ಳಿನ. ನಮ್ಮ ಕನ್ನಡದವ್ರು ನೋಡಿ, ನಾವು ಊಟ ಮಾಡಿಲ್ಲ ಅಂದಿದ್ದಕ್ಕೆ ಪಕ್ಕದಿಂದ ಏನೋ ಇದು ಕೊಡ್ಸಿರು, ಏನೋ ಬಾದಾಮಿ ಎಲ್ರಿಗೂ, ನಮ್ಮ 3 ಜನಕ್ಕೂ. ವಿಶಾಲರು ಹೃದಯದವರು ನಮ್ಮ ಕನ್ನಡದವರು ಅನ್ನೋದು ಇದಕ್ಕೆ. ಆ್ಯಂಡ್ ಗೈಸ್, ಇನ್ನೊಂದೇನು ಗೊತ್ತಾ ವಿಷಯ, ಇವತ್ತು 21ನೇ ತಾರೀಕು ಜುಲೈ, ಓಕೆನಾ? ಆಲ್ಮೋಸ್ಟ್ ಟೈಮ್ ಎಷ್ಟು, ನಾವು 9 ಕಾಲತ್ರ ಆಗಿರ್ಬೋದು. ನಾಳೆ 22 ಜುಲೈ ನನ್ನ ಹುಟ್ಟಿದಬ್ಬ. ನನ್ನ ಹುಟ್ಟಿದಬ್ಬದ ದಿನ ಎಂಥ ಸ್ಕ್ಯಾಮ್ಗೆ ಒಳಗಾಗಿದ್ದು, ಹುಟ್ಟಿದಬ್ಬದ ದಿನ ಅಲ್ಲ, ಹುಟ್ಟಿದಬ್ಬದ ಹಿಂದಿನ ದಿನ ಎಂಥ ಒಳ್ಳೆ ಸ್ಕ್ಯಾಮ್ಗೆ ಒಳಗಾಗಿದ್ದೇವೆ ಎಂದು ನಾನು ಯೋಚಿಸಿದರೆ ಏನೋ ಒಂದು ದೊಡ್ಡ ಕಂಟಕ ತೋಲುತ್ತೇನೋ ಈ ವರ್ಷದ ಏನೋ ಹುಟ್ಟಿದಬ್ಬಕ್ಕಿಂತ ಮುಂಚೆನೇ ಅಂತ ಒಂದು ಸಮಾಧಾನ ಆಗ್ತಾಯಿದೆ ನನಗೆ. ಮನುಷ್ಯ ಅಂದಮೇಲೆ ಇಂಥವೇ ಏನಾದ್ರು ಯೋಚನೆ ಮಾಡ್ಕೊಂಡು ಸಮಾಧಾನ ಮಾಡ್ಕೊಬೇಕು, ತಲೆ ಕೆಡಿಸ್ಕೊಬಾರ್ದು. ಅವನು 2,000-3,000 ಎಕ್ಸ್ಟ್ರಾ ಹೊಡೆದ ಅನ್ನೋದೆಲ್ಲ ಇಂಪಾರ್ಟೆಂಟು ಒಬ್ರೊಬ್ರ ಹತ್ರನೂ. ಬಟ್ ದುಡ್ಡು ಕೊಡೋಣ, ದಟ್ಸ್ ಓಕೆ. 2,000-3,000 ಬಿಡು. ನಿದ್ದೆ ಮಾಡೋ ಟೈಮಲ್ಲಿ ಜಾಸ್ತಿ ನೆನೆಸ್ಕೊಬಾರ್ದು, ತಲೆ ಕೆಡುತ್ತೆ. ಅನ್ಯಾಯವಾಗಿ 1 ರೂಪಾಯಿ ಹೋದ್ರೂ ನಾನು ನೋವಾಗುತ್ತೆ ಗೈಸ್, ಅನ್ಯಾಯವಾಗಿ. ಸೊ ಜಾಸ್ತಿ ತಲೆ ಕೆಡ್ಸ್ಕೊಬಾರ್ದು. ಏನೋ ಒಂದು ದೊಡ್ಡ ಕಂಟಕ ಐತೇನೋ ಅದು ಹಂಗೆ ತಲುಪ್ತು ಅಂತ ಅಂದ್ಕೊಂಡು ಆರಾಮಾಗಿದ್ದೀನಿ. ಸದ್ಯಕ್ಕೆ ಆರಾಮಾಗಿ ನಿದ್ದೆ ಮಾಡ್ತೀನಿ. ನಾಳೆಗಿದೆ ಓಕೆನಾ? ನಾಳೆಗೆ ಅದು ವೇಟಿಂಗ್ ಲಿಸ್ಟ್ ಕನ್ಫರ್ಮ್ ಆಗಿಲ್ಲ ಅಂದರೆ ನಾಳೆ ಟಿ ಸಿ ಹತ್ರ ಗಾಡಿ ಬೇಡದಿದೆ. ಅವ್ರೇನಾದ್ರು ಎಕ್ಸ್ಟ್ರಾ ದುಡ್ಡು ಕೇಳ್ತಾರೋ ಏನೋ ಗೊತ್ತಿಲ್ಲ. ಕನ್ಫ್ಯೂಸದು ಗೈಸ್, ಕನ್ಫ್ಯೂಸದು. ಇವಾಗ ನಮ್ಮ ಮಮ್ಮಿಗೆ ಫೋನ್ ಮಾಡಿ, ಮಮ್ಮಿ ಒಳ್ಳೆ ಬಿರಿಯಾನಿ ಮಾಡಿ ಮಮ್ಮಿ ಅಂತ ಹೇಳ್ಬಿಟ್ಟು ಸೊ ಎಲ್ಲ ಮಾತಾಡಿದೆ. ಸೊ ಇವತ್ತು ಫಸ್ಟ್ ಟೈಮ್ ನನ್ನ ಇಡೀ ಲೈಫಲ್ಲಿ ಮನೆ ಬಿಟ್ಟು ಹೊರಗಡೆ ನನ್ನ ಬರ್ಡೇನ ಸೆಲೆಬ್ರೇಟ್ ಏನು ಮಾಡಲ್ಲ ಇಲ್ಲಿ, ಬಟ್ ಬರ್ಡೇ ದಿನ ಮನೆ ಬಿಟ್ಟು ಹೊರಗಡೆ ಇರೋದು, ಹುಟ್ಟಿದಬ್ಬದ ದಿನ. ಅದೇ ಮಮ್ಮಿ ಹೇಳ್ತಾರೆ ಫಸ್ಟ್ ಟೈಮ್ ಇವತ್ತು ಅಂತ. ಬಾಯ್ಸ್ ಆ್ಯಂಡ್ ಗರ್ಲ್ಸ್, ಗುಡ್ ಮಾರ್ನಿಂಗ್. ಸೊ ನಡೀರಿ, ಯಾರಿಗೆ ವೇಟ್ ಮಾಡ್ತಾ ಇದ್ದೀರಾ? ಅದು ತಿನ್ನಿರಿ, ಅಜ್ಜಿ ಮಳೆ ಬರ್ತೈತೆ ಗುರು. ಸೊ ಇವತ್ತು ಬೆಳಗ್ಗೆ ನನ್ನ ಹುಟ್ಟಿದಬ್ಬದ ದಿನ ಇಳಿದಿದ್ದೀನಿ ಟ್ರೈನ್ನ. ಎದುರುಗಡೆ ಯಾವುದಾದ್ರು ಟ್ರೈನ್ ಗೀನೆಲ್ಲ ಹೋಯ್ತೈತೆ. ಸಿಕ್ಕಾಬಟ್ಟೆ ಮಳೆ ಗುರು. ಇಲ್ಲೆಲ್ಲೋ ಎಲ್ಲಿದ್ದೀವಿ ಅಂತ ನೋಡೋಕೆ ಹೋಗಿಲ್ಲ, ಈಗಷ್ಟೇ ಎದ್ದಿದ್ದು. ತಿನ್ನೋಣ ಇವತ್ತು ನಾವು ಸಿಂಹ ಹುಲಿ ಆಗೋಣ ಅಂತ ಅಂದ್ಕೊಂಡಿದ್ದೀವಿ. ಯಾವ ಹಲ್ಲು ಉಜ್ಜಿದರೆ ತಿನ್ನೋಣ ಅಂತ. ಇದೇ ಹಿಂಗೆ ಬರ್ತಾಯಿದೆ ನೀರು, ಇದೇ ನಮ್ಮ ಬೋಗಿ. ಭಯ ಕಿತ್ತಾ ಭಯ? 30 ರೂಪಾಯಿ 500 ರೂಪಾಯಿ ಚೇಂಜ್ ಇರಲ್ವಾ? ನಮ್ಗಿಂತ ಜಾಸ್ತಿ ದುಡಿತಾರೆ ಇವರು. ಚೆನ್ನಾಗಿಲ್ವಾ? ಭಟ್ರು ಏನಂದ್ರು ಅವರು ಅಂತ ಗೊತ್ತಿಲ್ಲ, ಇವ್ರೇನೋ ಕೇಳಿಸ್ಕೊಂಡವ್ರೆ. ಖಾರ ಏನು ಇದೆ ಸಾಂಬಾರ್ದು, ಖಾರ ಹೊಡಿತಾ ಇದೆ. ಓ ನಿಮ್ದು 70 ರೂಪಾಯಿ ಇದಣ್ಣ ಸ್ಟ್ಯಾಂಡರ್ಡ್ ಫುಡ್ಡು. ನಮ್ಮ ಎಲ್ರಿಗಿಂತ ಸ್ಟ್ಯಾಂಡರ್ಡ್ ಫುಡ್ಡು. ಚೆನ್ನಾಗಿರಕ್ಕಿಲ್ಲ ಆರ್ಡರ್ ಮಾಡೋದ್ನಲ್ಲ ನೋಡೋಣ ಅಂತ ತರಿಸ್ದೆ. ಇವತ್ತಿನ ದಿನ ನಾನು ಯಾವ ತರ ಕಳೀತಾ ಇದೀವಿ ನೋಡಿ. ನಾವು ನಮ್ಮ ಸೀಟ್ ಅಲ್ಲೆಲ್ಲೋ ಇದೆ, ಇಲ್ಲೇ ಕುತ್ಕೊಂಡ್ಬಿಟ್ಟಿದೀವಿ. ಇದು ಯಾವುದೋ ಸ್ಟೇಷನ್ಗೆ ಬಂದಿದ್ದೀವಿ. BANAPUR ಬನಾಪುರ ಅಂತ. ಈ ಸ್ಟೇಷನ್ ಏನು ಗುರು ಹಿಂಗಿದೆ? ಸ್ಟೇಷನ್ ಫುಲ್ ಕನ್ಸ್ಟ್ರಕ್ಷನ್ ಆಗಿಲ್ವಾ? ಮಳೆ ಡ್ರಿಸಲ್ ಆಗ್ತಾ ಇದೆ, ಹೊರಗಡೆನೇ AC ಥರ ಇದೆ. ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ಮೇ ಬಿ ಸಿಕ್ಕಾಪಟ್ಟೆ ಸಿಕ್ಕೆ ಅಂತ. ಇದಕ್ಕೇ ನಾನು AC ಬುಕ್ ಮಾಡಲೇಬೇಕು, ACನೇ ಬೇಕು ಅಂತ ಅಂದ್ಕೊಂಡು ಬರ್ತಿದ್ದು. ಅದಕ್ಕೆ ಸ್ಕ್ಯಾಮ್ ಕೊಡೋದಾಗಿತ್ತು. ಆ ಟೆನ್ಷನಲ್ಲೇ ಇಲ್ಲ. ಸ್ಲೀಪರ್ ಹೆಂಗೋ ಸಿಕ್ಬಿಡೋದು. AC ತೊಗೊಂಡ್ರು ಅಡ್ವಾಂಟೇಜ್ ಏನು ಗೊತ್ತಾ? ಲೈಟ್ ಆನಲ್ಲಿದೆ ಓಕೆನಾ? ಅಕಸ್ಮಾತ್ ಏನಾದ್ರು ಬ್ಲೈಂಡ್ಸ್ನ ಕ್ಲೋಸ್ ಮಾಡಿಬಿಟ್ರೆ ಫುಲ್ಲು ಏನು ಕಾಣಿಸಲ್ಲ ಗುರು, ಫುಲ್ ಕತ್ಲಾಗ್ಬಿಡುತ್ತೆ. ನಿದ್ದೆ ಮಾಡೋಕ್ಕೆ ಅಂತೂ ಹೇಳಿ ಮಾಡಿಸಿದ ಥರ ಇದೆ.
ಅದು ವ್ಯೂ ಎಷ್ಟು ಚೆನ್ನಾಗಿ ನೋಡಿ, ಮಳೆ ಬಂದಿರೋದಕ್ಕೆ ಫುಲ್ಲು. ಯಾರೋ ಬಿಸ್ಕೆಟ್ ಬಿಟ್ಟೋಗಾರೆ ಬ್ರೋ ಇಲ್ಲಿ. ಗುಡ್ ಮಾರ್ನಿಂಗ್. ಬರೀ ನಿದ್ದೆ ಮಾಡೋದೇ ಆಗೋಗ್ಬಿಟ್ಟಿದೆ. ಸೊ ಏನೇನು ಬ್ಯಾಲೆನ್ಸ್ ಇದ್ದೇ ಇತ್ತು ಎಲ್ಲ ಅದನ್ನು ಪೂರ್ತಿಯಾಗಿ ಮುಗಿಸ್ಕೊಂಡಿದ್ದೀನಿ ಅನ್ನೋ ಫೀಲು. ಇವಾಗ ಒಂದು ಸ್ವಲ್ಪ ಫ್ರೆಶ್ ಫೀಲಿಂಗ್ ಇದೆ. ಸೊ ಅದೇ ನನ್ನ ಜಾಗ ಇದ್ದಿದ್ದು. ಸೊ ಅಲ್ಲಿಂದ ಈಗ ಕೆಳಗಡೆ ಇಳಿದು ಬಂದಿದ್ದೀನಿ. ಟ್ರೈನ್ ಯಾವ ಲೆವೆಲ್ ಖಾಲಿ ಇದೆ ಅಂದರೆ ಯಾರ್ಯಾರು ಎಲ್ಲೆಲ್ಲಿ ಬೇಕೋ ಅಲ್ಲೆಲ್ಲಿ ಬಂದು ಕುತ್ಕೋತಾ ಇದ್ದಾರೆ. ನಮಗೆ ಯಾಕೆ ಸೀಟ್ ಸಿಕ್ಕಿಲ್ಲ, ನಮಗೆ ಯಾಕೆ ಟಿಕೆಟ್ ಕನ್ಫರ್ಮ್ ಆಗಿಲ್ಲ ಅಂತ ನಮ್ಗೆ ಗೊತ್ತಿಲ್ಲ. ಆದರೆ ಕನ್ಫರ್ಮ್ ಆಗದೆ ಇದ್ದಿದ್ದಕ್ಕೆ ಅಷ್ಟೊಂದು ನಾಮ ಹಾಕ್ಕೊಂಡ್ವಿ ನಾವು. ಸೊ ಅದು ಒಂದು ಬೇಜಾರಾಗ್ತಿದೆ. ಸೊ ನೋಡೋಣ, ಮುಂದೆ ಹೋಗ್ತಾ ಮೇ ಬಿ ಯಾವ್ದಾದ್ರು ಒಂದು ಸ್ಟೇಷನ್ ಜಾಸ್ತಿ ಜನ ಆಗ್ಬೋದೇನೋ. ಸದ್ಯಕ್ಕೆ ಖಾಲಿ ಇದೆ. ಸದ್ಯಕ್ಕೆ ಇನ್ನೂ ಟಿ ಸಿ ಬಂದಿಲ್ಲ. ಆಲ್ಮೋಸ್ಟ್ ಇನ್ನೊಂದು 200-250 ಕಿಲೋಮೀಟರ್ ಹತ್ರ ಇದೆ ನಮ್ಮ ಲಾಸ್ಟು ಕನ್ಫರ್ಮ್ ಆಗಿರೋ ಟಿಕೆಟ್ ಸ್ಟಾಪು. ಸೊ ಅದಾದಮೇಲೆ ಬರ್ತಾರೆ ನಮ್ಗೆ ಚೆಕ್ಕಿಂಗ್ಗೆ. ಸೊ ಆವಾಗ ಮಾತಾಡಬೇಕು. ಇನ್ನೊಂದು ವೇಟಿಂಗ್ ಲಿಸ್ಟಲ್ಲಿರೋದೆಲ್ಲ ತೋರಿಸ್ಬಿಟ್ಟು ಮನಸ್ಸಿಗೆ ತೃಪ್ತಿಯಾಗಿಲ್ಲ ಆ್ಯಂಡ್ ಬೇಜಾರು ಜಾಸ್ತಿ ಆಗ್ತಾ ಇದೆ ಇಲ್ಲಿ ತಿನ್ನೋದಕ್ಕೆ. ಇಲ್ಲಿನ ಊಟನ ಅದಕ್ಕೆ ಮಧ್ಯಾಹ್ನ ಊಟನೇ ಮಾಡ್ತಾರೆ ನಾವು. ಈಗಲೇ ಒಬ್ರ ಮೇಲೆ ಒಬ್ರು ಸ್ಕೀಮ್ ಹಾಕೋತಾ ಇದ್ದೀವಿ. ಮನೆಗೆ ಹೋಗ್ಬಿಟ್ಟು ಏನು ಮಾಡಿಸ್ಬೇಕು, ಏನು ತಿನ್ನಬೇಕು ಅಂತ ಅಂದ್ಬಿಟ್ಟು ಚಿಕನ್ ಬಿರಿಯಾನಿ ಅಂದ್ಕೊಂಡಲ್ಲ, ಇಲ್ಲೇನೋ ಚಿಕನ್ ಬಿರಿಯಾನಿ ಅಂತ ನಾವು ಹೋಗಿದ್ದು ಮಾರ್ಕೊಂಡು ಚಿಕನ್ ಬಿರಿಯಾನಿ ಅಂತ ಮಾರ್ಕೊಂಡು ಹೋಗುತ್ತೆ. ಹೆಸ್ರು ಇರ್ಬೋದು ಅಷ್ಟೇ ನೋಡಿ. ಪಕೋಡ ಹೆಸ್ರು ಕೇಳಿ ಮೆಣಸಿನ್ಕಾಯಿ ಬಜ್ಜಿ, ಅದು ಹೆಸ್ರು ಕೇಳಿ ದಂಗಾಗ್ಬಿಟ್ಟು ತಗೊಂಡು ತಿಂದು ಮೋಸ ಹೋಗ್ಬೇಡಿ. ನಾವು ಹಂಗೆ ಆಗಿರೋದು. ಹೆಸ್ರು ಇಡ್ಬೋದು ಬಟ್ ಟೇಸ್ಟ್ ಇರಲ್ಲ. ಸೊ ಅಂಗಡಿ ಅಟ್ಲೀಸ್ಟ್ ಏನಾದ್ರು ಇದ್ದರೆ ಇಲ್ಲಿ ಆ ಪ್ಯಾಕ್ಡ್ ಕೇಕ್ ಗೀಕೆಲ್ಲ ಬರುತ್ತಲ್ಲ, ಸೊ ಅದನ್ನೇನಾದ್ರು ತಗೊಳ್ಳೋಣ ಅಂತ ನೋಡ್ತಾ ಇದ್ರೆ ಯಾವುದೋ ಅಂಗಡಿ ಇಲ್ಲ. ಬೆಳಗ್ಗೆ ತಿಂದಿರೋ ಸಾಕಾಗ್ಬಿಟ್ಟೈತೆ, ಹೊಟ್ಟೆ ತುಂಬಿಸ್ಬಿಟ್ಟೈತೆ ನಮಗೆ, ಜಿಗುಪ್ಸೆ ಬಸ್ಬಿಟ್ಟೈತೆ. AC ಕಂಟ್ರೋಲ್ ಮಾಡುವಂತಹ ಒಂದು ಸಿಸ್ಟಮ್ ನಮಗೆ ಒಳಗಡೆ, ಅದು ನಮ್ಮ ಬೋಗಿಯಲ್ಲೊಳಗೆ. ಇದು ಅಷ್ಟೇ AC ಸಿಂಗಲ್ ಟೈರ್ ಅನಿಸುತ್ತೆ. ಹಿಂಗೆ ಸಿಂಗಲ್ ಟೈರ್ ಇದು. ಸೊ ಇಲ್ಲೆಲ್ಲ ಬರೀ ಒಬ್ಬರೊಬ್ಬರು ಇರ್ತಾರೆ ಇದ್ರೊಳಗೆ. ಫುಲ್ ಎಲ್ಲ ಕ್ಲೋಸ್ ಆಗಿಬಿಟ್ಟಿರುತ್ತೆ ನೋಡ್ರಿ. ಹಿಂಗಿದೆ ಫುಲ್ ಕ್ಲೋಸ್ಡು. ಪ್ರೈವಸಿ ಒಬ್ರು ಇರ್ತಾರೋ ಇಬ್ಬರು ಇರ್ತಾರೋ ಗೊತ್ತಿಲ್ಲ ಇದರಲ್ಲಿ. ಮೋಸ್ಟ್ಲಿ ಒಬ್ಬರೇ ಇರ್ತಾರೆ ಅನಿಸುತ್ತೆ. ಫುಲ್ ಕ್ಲೋಸ್ಡು. ಪ್ರೈವಸಿ ಇಲ್ಲಿ ಬಂದ್ಬಿಟ್ರೆ ನೋಡಿ ಚೆಕ್ ಮಾಡ್ತಾವೆ ರೈಸ್ನ. ಎಲ್ಲ ಬೆಸ್ಟು ಗೈಸ್. ಬಾಳೆಹಣ್ಣು ತಿನ್ಬಿಡ್ತೀನಿ, ತಲೆನೇ ಕೆಡಿಸ್ಕೊಳ್ಳೋಲ್ಲ. ಬೆಸ್ಟ್ ಅಂದರೆ ಬೆಸ್ಟ್ ಫುಡ್ಡು. ತಲೆನೋವೇ ಇಲ್ಲ. ಒಂದು 3 ಬಾಳೆಹಣ್ಣು ತಿನ್ಬಿಟ್ರೆ ತಲೆನೋವಿಲ್ಲ. ಓಕೆ ಸೊ ಗೈಸ್ ಹೋಗ್ಬಿಟ್ಟು ಏನು ತೊಗೊಂಬಂದ್ವಿ ಅಂತ ಕೇಳಿದಾರೆ ನೋಡ್ರಿ. ಇಲ್ಲಿ ಪಾವ್ ಏನಂತಾರೆ ಬ್ರೋ ಇದನ್ನ, ಏನು ಅಂತಾರೆ ಗುರು, ಪಾವ್ ಬಾಜಿ ಅಂತೂ ಅಲ್ಲ. ಸೊ ಭಯ್ಯ इसको क्या बोलते हैं? ये आंबोड़े वड़ा पाव. हाँ वड़ा पाव अंತಾರೆ. ये वड़े के अंदर डालना है ना वो, सर ये बन के कौन पाव है ये? हाँ ये पाव वो वड़ा है. ये इसके बीच में डालना है ना. ಸೂಪರ್ ಅಣ್ಣ. ಊಟಕ್ಕಾಗಿ ನಮ್ಮ ಕನ್ನಡಿಗರು ನಾವು ಪರದಾಡ್ತಿರೋದನ್ನ ನೋಡಿದ್ರೆ हाँ ऐसे करना है ना. देखो मैं यूट्यूब पे देखा है. ಮೆಣಸಿನಕಾಯಿ ತಿನ್ನಿ. ಇವ್ರು ಮೆಣಸಿನಕಾಯಿ ಖುಷಿ ಪಡ್ತಾ ಇರೋದು ಐತೆ ಕಣ. ಇಲ್ಲಿ ಟ್ಯುಟೋರಿಯಲ್ಸ್ ಕೊಡ್ತಾರೆ ನಂಗೆ ಹೆಂಗೆ ತಿನ್ನೋದು ಅಂತ. ಹಾಂ ಮೆಣಸಿನಕಾಯಿ ಎಷ್ಟು ಚೆನ್ನಾಗಿದೆ, ರುಚಿಯಾಗಿದೆ ಗುರು. ನಂಬಲ್ಲ, ಮೆಣಸಿನಕಾಯಿ ರುಚಿಯಾಗಿದೆ. ಬೇಗ ಎಲ್ಲ ತಿಂದ್ವಿ. ಎಷ್ಟು ಅಸಹ್ಯವಾಗಿತ್ತು ಅಂದರೆ ನೋಡ್ಕೊಂಬಿಡಿ. ಸೊ ಇದೇ ನಮ್ಮ ಟಿಕೆಟು. ಸೊ ಈಗ ಆಲ್ಮೋಸ್ಟ್ ಟೈಮ್ ಆಯಿತು. ಓಕೆನಾ, ನೆಕ್ಸ್ಟ್ ಸ್ಟೇಷನ್ನೇ ನಮಗೆ ಲಾಸ್ಟ್ ಏನು ಕನ್ಫರ್ಮ್ ಆಗಿರೋ ಟಿಕೆಟ್ ಸಿಕ್ಕಿದೆ ಆ ಸ್ಟೇಷನು. ಇಲ್ಲೇ ಪಕ್ಕದಲ್ಲೇ 3 ಜನ TC ಕೂತ್ಕೊಂಡಿದ್ದಾರೆ. ಸೊ ಅವ್ರಿಗೆ ಕೇಳಿದೆ, ಅವ್ರು ಚೇಂಜ್ ಆಗ್ತಾರೆ ಆ ಸ್ಟೇಷನಿಂದ ಅಂತಂದರು. ಸೊ ಬೇರೆ TC ಬರ್ತಾರೆ, ಅವ್ರ ಹತ್ರ ವಿಚಾರಿಸಿ ಅವ್ರು ಖಂಡಿತ ಏನೋ ಒಂದು ಸೀಟ್ಗಳು ಇದ್ದರೆ ಕೊಡ್ತಾರೆ ನಿಮಗೆ ಅಂತಂದರು. ಅವ್ರು ಟಿಕೆಟ್ ನೋಡಿದ ತಕ್ಷಣ ಅವರು ಹೇಳಿದ್ರು ಇವೆಲ್ಲ ಸ್ಕ್ಯಾಮು, ಫ್ರಾಡು. ನಾವು ಒಬ್ರು ಎಂಪ್ಲಾಯ್ ಆಗಿ ನಾವೇನೂ ಮಾಡೋಕ್ಕಾಗಲ್ಲ. ಅವಾಗ ನಾನು ಹೇಳಿದೆ ನಮ್ಮ ಮೊಬೈಲ್ಗಳನ್ನೆಲ್ಲ ಕಿತ್ಕೊಂಡಿದ್ರು. ಆ್ಯಕ್ಚುಲಿ ಇವ್ರು ಮೊಬೈಲ್ನ ಕಿತ್ಕೊಂಡಿದ್ರು ಅವರು. ಅಲ್ಲಿ ಯಾರು ನಮಗೆ ಇದು ಮಾಡಿಕೊಟ್ಟಿದ್ರು ಏನೋ ಟಿಕೆಟ್ನ, ಅವರು ವಿಡಿಯೋ ಮಾಡಿಬಿಡ್ತೀವಿ ಅಂತ ಅಂದ್ಬಿಟ್ಟು. ಸೊ ವೀಡಿಯೋಸ್ ಡಿಲೀಟ್ ಮಾಡಿದ್ರು. ಅವ್ರು ವಿಡಿಯೋ ಮಾಡಿದ್ದಕ್ಕೆ ಸ್ಕ್ಯಾಮ್ ಮಾಡ್ತಾರೆ ಅಂತ ಗೊತ್ತಾಗಿದ್ದ ತಕ್ಷಣ. ಸೊ ನಮ್ಮದೆಲ್ಲ ಕಾಸ್ಟ್ಲಿ ಮೊಬೈಲು, ಏನಾದ್ರು ಪ್ರಾಬ್ಲಮ್ ಆಗಿದೆ ಅಂತ ಅಂದ್ಬಿಟ್ಟು ನಾವೇನು ಮಾಡೋಕ್ಕೆ ಹೋಗಲಿಲ್ಲ ಅಲ್ಲಿ. ಆ್ಯಂಡ್ ಅವ್ರು ಅದೇ ಹೇಳಿದ್ರು, ಈ ಥರ ಒಂದು ಕೂತ್ಕೊಂಡು ವಿಡಿಯೋ ಮಾಡು, ಟಿಕೆಟ್ ತೋರಿಸ್ಬಿಟ್ಟೆ ವಿಡಿಯೋ ಮಾಡಿಬಿಟ್ಟು ಯೂಟ್ಯೂಬರ್ ಅಂತ ಹೇಳಿದ್ದಕ್ಕೆ ವಿಡಿಯೋ ಮಾಡಿಬಿಟ್ಟು ಟ್ಯಾಗ್ ಮಾಡು ರೈಲ್ವೆ ಮಿನಿಸ್ಟ್ರಿನ. ಸೊ ಅವ್ರಿಗೆ ಅಟ್ಲೀಸ್ಟ್ ತಲುಪಲಿ, ಹೋಗಲಿ, ಏನಾದ್ರು ಒಂದು ಮಾಡಲಿ. ಇದು ನಿಂದೊಬ್ಬಂದಲ್ಲ, ನಿಂದಾರು 4,000 ಟಿಕೆಟ್ ತೊಗೊಂಡು 8,000 ರೂಪಾಯಿ ಟಿಕೆಟ್ಗೆ ನಿಮ್ಗೆ 15,000 ನಿಮ್ಮ ಹತ್ರ ಇಸ್ಕೊಂಡವ್ರೆ. 300 ರೂಪಾಯಿ ಟಿಕೆಟ್ ಒಬ್ರು ಆಂಟಿ ಹತ್ರ ಇಸ್ಕೊಂಡು ಅವ್ರ ಹತ್ರ 4,000 ತೊಗೊಂಡಿದ್ದಾರೆ. ನಿಂದೊಬ್ಬಂದಲ್ಲ, ಎಲ್ರಿಗೂ ಇದೆ ಕತೆ. ನೋಡಿದ ತಕ್ಷಣ ಗೊತ್ತಾಗುತ್ತೆ.
ಸೊ ಹುಷಾರಾಗಿರಿ. ಯಾರಾದರೂ ಬಂದರೂ ಅಷ್ಟೇ, ಈ ನನ್ನ ಮಕ್ಕಳು ಬಂದುಬಿಟ್ಟು ತೊಗೊಳ್ರಿ ಟಿಕೆಟ್ ಕೊಡಿಸ್ತೀನಿ ಅಂತ ಬಂದವ್ರ ಹತ್ರ ಹೋಗಲೇಬೇಡಿ. ಈಗ ಹಂಗೆ ಇಳ್ಕೊಂಡೆ ಇಲ್ಲಿ ಒಂದಿಷ್ಟು ಬಿಸ್ಕೆಟ್ ತೊಗೊಂಡೋಗೋಣ ಅಂತ. ಅವಲ್ಲ ಏನೋ ಚೆನ್ನಾಗಿತ್ತು ಅನಿಸ್ತು ಈ ಬಿಸ್ಕೆಟು, ಸೊ ಅದಕ್ಕೋಸ್ಕರ ತೊಗೊಂಡಿದ್ದೀನಿ. ಈಗ ವಾಪಸ್ಸು ನಮ್ಮ ಟ್ರೈನಿಗೆ ಹತ್ತೋಣ. ಇಲ್ಲಿ ನೋಡ್ರಿ ಬಜ್ಜಿ ಮಾರ್ತಾವ್ರೆ, ವಡಾಪಾವ್ ಮಾರ್ತಾವ್ರೆ, ಬಟ್ ನಾವು ಬಿಸ್ಕೆಟ್ ಸಾಕು. ನೋಡಿ ಗೈಸ್ ಎಷ್ಟು ಮಸ್ತಾಗಿದೆ ನೇಚರು. ಆಲ್ಮೋಸ್ಟ್ ನಾವು ಈ ಟ್ರಾವೆಲ್ ಮಾಡಿದ್ದೀವಲ್ಲ ಈ ಟ್ರೈನಲ್ಲಿ, ಇದೇ ಥರ ಚೆನ್ನಾಗಿರೋ ಒಂದು ನೇಚರೇ ಸಿಗ್ತಾ ಇದೆ ನಮಗೆ. ಈ ಸ್ಟೇಷನು ಗೈಸ್ ನೋಡಿ, ಇಲ್ಲಿ ಈ ಸ್ಟೇಷನಿಂದ ನಮಗೆ ಗ್ರಾಚಾರ ಕಾದಿರೋದು. ಲಕ್ ಚೆನ್ನಾಗಿದ್ರೆ ಸೀಟ್ ಸಿಗುತ್ತೆ. TC ಬಂದು ಹೋದ್ರು, ಸೊ ಅವರಿಲ್ಲ ಯಾವುದು ಸೀಟ್ ಇಲ್ಲ ಇಳಿದೋಗಿ ಅಂತವ್ರೆ. ಏನು ಮಾಡೋದು ಗೊತ್ತಾಯ್ತಲ್ಲ. ರಿಕ್ವೆಸ್ಟ್ ಮಾಡ್ಕೊಂಡ್ವಿ, ಸರ್ ಹಿಂಗಾದರೆ ಹಿಂಗೆ ಸ್ಕ್ಯಾಮ್ ಮಾಡಿದ್ದಾರೆ ಅಂತೆಲ್ಲ. ನಮ್ಮ ಥರ ಇನ್ನೂ 15 ಜನ ಇದೇ ಬೋಗಿಲು ಇನ್ನೊಂದು 10 ಜನ ಇದ್ದಾರೆ. ಗೈಸ್ ಏನು ಗೊತ್ತಾ, ನಮ್ಮ ಕನ್ನಡದವ್ರು ಎಷ್ಟು ವಿಶಾಲ ಹೃದಯದವರು ಅಂತ ನೋಡಿ. ನಮ್ದು ಕನ್ಫರ್ಮ್ ಆಗಿಲ್ಲ, TC ಆಮೇಲೆ ಬಂದು ಹೇಳ್ತೀನಿ ಅಂದ್ರು. ಸೊ ಅದಕ್ಕೆ ಮುಂಚೆ ಇಲ್ಲಿ ಬಂದವರೆಲ್ಲ ನಮ್ಮ ಕನ್ನಡದವ್ರೆ, ಎಲ್ಲರೂ ಇಲ್ಲೇ ಇದ್ದಾರೆ ನೋಡ್ಬಿಡಿ. ಹೇಳ್ಬಿಡಿ ಯಾವ ಊರು ಅಂತ ಹೇಳಿ. ಬೆಂಗಳೂರೇನಾ ಎಲ್ಲ? ನಿಮ್ಮ ಹೆಸರು ಮೇಡಮ್? ಹಾಯ್. ನಮಗೆ ಅವರ ಒಂದು ಕನ್ಫರ್ಮ್ ಆಗಿರೋ ಸೀಟನ್ನು ನಮಗೆ ಕೊಟ್ಟರು, 3 ಜನ ಕುತ್ಕೊಂಡು ಹೋಗಿ ಅಂತ. ಸೊ ಒಂದು ಸೀಟ್ ಇರೋದಕ್ಕೆ ಗಮ್ಮತ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಎಲ್ರಿಗೂ. ಮೇಡಮ್ ಥ್ಯಾಂಕ್ ಯು ಎಲ್ಲ. ಸರಿ ಹೌದಾ, ಇದಕ್ಕಿಂತ ಜಾಸ್ತಿ ಕೋಆಪರೇಟ್ ಮಾಡೋದಿಲ್ಲ ಅಂದ್ರೆ ಹೆಲ್ಪ್ ಮಾಡೋದು ನಮ್ಮ ಕನ್ನಡಿಗರು ಬಿಟ್ರೆ ಬೇರೆ ನಿಜವಾಗ್ಲೂ. ಹೌದಾ, ಸೂಪರ್. ನನ್ನ ಫ್ರೆಂಡ್ಸ್ ಇದ್ದಾರೆ ಮರಾಠಿ ಫ್ಯಾಮಿಲಿ. ಬರ್ಡೇ ದಿನ ನೋಡಿ ಎಲ್ಲಿದ್ದ ಲೈಫಲ್ಲಿ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಸದ್ಯ ಮನೆಗೆ ಬರೋದು ಸಾಕು ಅಂತ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಗೈಸ್. ಏನು ಗೊತ್ತಾ, ಪಾಪ ಅವ್ರ ಟಿಕೆಟ್ ಒಂದು ನಾನು ಅಡ್ಜಸ್ಟ್ ಮಾಡಿ ಅದ್ರಲ್ಲಿ ಹೋಗ್ಬಾರ್ದು ನಮಗೆ ಕೊಟ್ಟರು. ಸೊ ನಾವೀಗ ಆ ಸೀಟಿಗೆ ಅಷ್ಟು ಹೋಗಿ, ಇಲ್ಲ ಅಂದರೆ TC ಬಂದಿಲ್ಲ ಅಂತ ಹೇಳ್ಬಿಟ್ಟು ಬೇರೆ ಯಾರಿಗಾರು ಕೊಟ್ಬಿಡ್ತಾರೆ ಅದನ್ನ ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ಆ ಬಗ್ಗೆ ಹುಡ್ಕೊಂಡು ಹೋಗ್ತಾ ಇದ್ದೀವಿ. ನನಗೂ ಅಷ್ಟೇ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಸೇಮ್ ಹಿಯರ್ ಮ್ಯಾಮ್. ಇಲ್ಲ ಥ್ಯಾಂಕ್ ಯು ಇದು ನನ್ನ ಬರ್ಡೇ ಈ ಥರ ಸೆಲೆಬ್ರೇಟ್ ಮಾಡ್ಕೊತೀನಿ. ಈ ಥರ ಒಂದು ಫ್ಯಾಮಿಲಿ ಸಿಗೋದೇ ದೇವರಾಣೆ ಅನ್ಕೊಂಡಿರ್ಲಿಲ್ಲ. ನನಗೆ ಒಂಥರ ಆಗ್ತದೆ, ಬಟ್ ಅದು ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಸೊ ಮಚ್ ಮ್ಯಾಮ್. ನಮ್ಗೆ ಕೇದಾರ್ನಾಥ್ ಮುಗಿಸ್ಕೊಂಡ್ ಬಂದಿದ್ದೀವಿ ನಾವು. ತುಂಬಾ ಚೆನ್ನಾಗಿದೆ. ಮಳೆ ಫುಲ್ 24 ಕಿಲೋಮೀಟರ್ ಟ್ರೆಕ್ ಮಾಡಿದ್ವಿ, 24 ಕಿಲೋಮೀಟರ್ ಇಳಿದ್ವಿ. ಹೌದಾ ಮ್ಯಾಮ್? ಹೌದಾ, ಸೂಪರ್. ನಾನು ಮೋಟೋ ವ್ಲಾಗರ್ ಮ್ಯಾಮ್. ನಾನು ಟ್ರೈನಲ್ಲಿ ಇದೆ ಫಸ್ಟ್ ಟೈಮು ಇಷ್ಟು ಟ್ರಾವೆಲ್ ಮಾಡ್ತಿರೋದು. ನಾನು ಬೈಕಲ್ಲಿ ಟ್ರಾವೆಲ್ ಮಾಡಿ ಇಡೀ ಇಂಡಿಯಾ ಟ್ರಾವೆಲ್ ಮಾಡಿ, ಲದಾಖ್ ಮಾಡಿದ್ದೀನಿ, ಎಲ್ಲ ಮಾಡಿದ್ದೀನಿ. ಸೊ ಹಾಯ್ ಹೇಳ್ಬಿಡಿ ಮ್ಯಾಮ್. ಎಲ್ಲ ವ್ಲಾಗಲ್ಲಿ ಬರ್ತೀರಾ? ಅಲ್ಲ, ಥ್ಯಾಂಕ್ ಯು ಮ್ಯಾಮ್. ಇಲ್ಲಿ ಮುಂದಕ್ಕೆ ಹೋಗಕ್ಕೆ ಆಗಿಲ್ಲ, ಇಲ್ಲೇ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು. ಅವ್ರನ್ನ ಮಾತಾಡಿಸ್ದೆ ಗಹನ್ ಅಂತೆ, ನನ್ಕಿಂತ 3 ದಿನ ಚಿಕ್ಕವರು ಅಂತ. ಅಲ್ಲ, ಇಸ್ವಿಲಲ್ಲ, ಬರೀ ಡೇಟಲ್ಲಿ. ಯಾರು? ಹೌದಾ, ನೀವಿರೋದಾ? ಓ ಸೂಪರ್. ಓಕೆ, ಸೊ ಗೈಸ್ ಏನು ಗೊತ್ತಾ, ಫೈನಲಿ ಅವರ ದೆಸೆಯಿಂದ ನಮಗೆ ಸಿಕ್ಕಿರೋ ಸೀಟಲ್ಲಿ ಬಂದ್ಬಿಟ್ಟು ನಾವು 3 ಜನ ಕೂತ್ಕೊಂಡಿದ್ದೀವಿ. ಈಗ ನೆಕ್ಸ್ಟ್ ಏನು ಕಾಂಪ್ಲಿಕೇಶನ್ ಬರುತ್ತೆ ಅಂತ ಯೋಚನೆ ಮಾಡ್ತಾ ಇದ್ದೀನಿ. TC ಇಲ್ಲಿ ಬಂದವರು 3 ಜನ ಹೆಂಗೆ ಕೂತಿದ್ದೀರಾ ಅಂತ ಕೇಳ್ತಾರೆ. ಇದಕ್ಕೆ ಬೇರೆ TC, ಈ ಬೋಗಿಗೆ ಬೇರೆ TC. ಆಲ್ರೆಡಿ ಅವ್ರ ಹತ್ರ ನಾವು ಮಾತಾಡಿದ್ವಿ, ಏನಾಗುತ್ತೆ ಏನು ಕತೆ ಗೊತ್ತಿಲ್ಲ, ಒಟ್ಟು ಏನೋ ಒಂದು ಆಗುತ್ತೆ. ಹೋಗ್ತೀವಿ ಬೆಂಗಳೂರಿಗೆ, ಕಾನ್ಫಿಡೆನ್ಸ್ ಇದೆ, ಸಮಾಧಾನ ಇದೆ. ಸೊ ನೋಡೋಣ ಎಷ್ಟರ ಮಟ್ಟಿಗೆ ಅಂದರೆ ಗುರು, ಇವತ್ತಿನ ಬರ್ಡೇ ಊಟ ಮಾಡೋಣ ಜೊತೆಲಿ ಊಟ ಮಾಡಬೇಕು.
ನಾನು ಹೆಂಗೆ ಇಷ್ಟೆಲ್ಲ ಹೆಲ್ಪ್ ತೊಗೊಳಕ್ಕಾಗುತ್ತೆ ನಿಮ್ಮ ಜೊತೆ ಎಲ್ಲ ಬೇಡ ಅಂತ ನಾನಂದರೆ ಇಲ್ಲ ಅವ್ರಿಗೆಲ್ಲ ಗೊತ್ತು ಊಟ ಸರಿ ಇರಲ್ಲ ಅಂತ. ನಮ್ಮ ಜೊತೆ ಊಟ ಮಾಡೋಕ್ಕೆ ಬಾಬಾ ಯಾವ ಊರು ಅಂತ ಕೇಳಿದ್ರು, ಹಿಂಗೆಲ್ಲ ಹೆಂಗೆ ಹೆಲ್ಪ್ ತೊಗೊಳಕ್ಕಾಗುತ್ತೆ ಅಂತ ಕೇಳಿದೆ. ಬೆಂಗಳೂರು ಅಂತಾರೆ, ಅದಕ್ಕೆ ನಾವು ಯಾರೂ ಬಿಟ್ಕೊಡ್ತಾ ಇಲ್ಲ, ನೀನು ಬರಲೇಬೇಕು ಅಂತೆಲ್ಲ ಹೇಳಿ ಕಳಿಸಿದ್ರು ನಾನು. ಇನ್ನು ನಾವು ಬಿಸ್ಕೆಟ್ ತಿಂತಾ ಇದ್ದೀವಿ. ಎಲ್ಲೋದ್ರೂ ಯಾರಾದರೂ ಒಬ್ಬರು ಕೊಡ್ತಾನೆ ಇದ್ದಾರೆ. ನಾನು ಕರೆಕ್ಟಾಗಿ ವ್ಲಾಗ್ ಮಾಡ್ತಾ ಇರುವಂತೆ ಕಾಣ್ತಾ ಇರುವಂತೆ ನನ್ನ ಫ್ರೇಮ್ ಇದೆ, ಅದು ಅಡ್ಜಸ್ಟ್ ಮಾಡ್ತಾ ಇದ್ದಾರೆ ಇಟ್ಕೊಂಡು. ಅಚ್ಚಾರ ಪರ್ಫೆಕ್ಟ್. ನಮ್ಮ ಬಾಯ್ಸ್ ಎಲ್ಲ ಮೇಲೆ ಹೋಗಿದ್ದಾರೆ, ಅಲ್ಲಿದ್ದಾರೆ, ನಾವು ಕೂತಿದ್ದೀವಿ. ಟಿ ಬಂದೋದ್ರು, ಸೊ ಓಕೆ ಅಂತ ಹೇಳ್ಬಿಟ್ಟು ಟಿಕ್ ಮಾಡ್ಕೊಂಡು ಹೋದ್ರು. ನೆಕ್ಸ್ಟ್ ಏನು ಪ್ರಾಬ್ಲಮ್ ಕೊಡ್ತಾ ಇದ್ರೆ ಸಾಕು. हमें भी हिंदी नहीं समझता अभी ज़्यादा घूम के थोड़ा हिंदी. ನೀರು ಕೊಡು. ನೀರು ಕೊಡು. ತಿನ್ನು ಮಾತ್ರ ಖಾನಾ ನಡಿ. गुरु तिन्नो हमारा स्लैंग में गुरु बोलते हैं. ತಿನ್ನು मतलब ಕಾವು. ನೋಡಿ ಗೈಸ್ ವ್ಲಾಗ್ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಮೊಬೈಲ್ ಹಿಡ್ಕೊಳ್ಳೋದು ಆಪ್ ಅಭಿ ಪಕಡ್ಗೆ ದಿಕ್ಕ ಇಷ್ಟೊತ್ತು ಹೇಳ್ಕೊಟ್ಟಿದ್ದೀನಿ. ಸಿಗ್ಗೈ ಇಷ್ಟೊತ್ತು ಹೇಳ್ಕೊಟ್ಟೆ, ಹಿಡ್ಕೊಳಕ್ಕೆ ಬರಲ್ಲ, ತಮಾಷೆ ನೋಡ್ಬೇಕಾಗಿತ್ತು. ಅವ್ರಿಗೆ ಹೇಳ್ಕೊಟ್ಟು ಅವ್ರಿಗೆ ಗೊತ್ತಾಗಿಲ್ಲ, ಬಟ್ ಇವ್ರಿಗೆ ಗೊತ್ತಾಗೋಯ್ತು ಹೆಂಗ್ ಮಾಡೋದು ಅಂತ. ಎಸ್ ನೋಡಿ ಟ್ಯುಟೋರಿಯಲ್ಸ್ ಟ್ರೈನಲ್ಲಿ ಬೈ KG ಕರೋ ಆಪ್ ಕರೋ ದೇಖ್ತೆ ಹೇ. 2 ನಿಮಿಷ ಆಗಿಲ್ಲ, 1 ನಿಮಿಷನೂ ಆಗಿಲ್ಲ. ಲಿಟ್ರಲಿ 1 ನಿಮಿಷನೂ ಆಗಿಲ್ಲ, ಬಿಟ್ಟಿದ್ದಾರೆ. ಸದ್ಯಕ್ಕೆ ನಾವು ಎಲ್ಲೋ ಗೊತ್ತಿಲ್ಲ ಒಂದು ಜಾಗದಲ್ಲಿ ಹಿಡ್ಕೊಂಡ್ವಿ ಅಂದರೆ ಟ್ರೈನಿಂದ ಹೊರಗಲ್ಲ, ಸುಮ್ಮನೆ ಹೊರಗೆ ನಿಂತ್ಕೊಂಡು ಓಡಾಡೋಣ ಅಂತ ಅಂದ್ಬಿಟ್ಟು. ಸೊ ಒಳ್ಳೆ ಕುತ್ಕೊಂಡು ಬೇಜಾರಾಯಿತು, ಅದಕ್ಕೋಸ್ಕರ. ಸೊ ಹೆಂಗೋ ಒಂದು ಲೆವೆಲಿಗೆ ಸೆಟ್ರೇಟ್ ಆಗಿದೆ ಗೈಸ್, ಎಲ್ಲ ತಲೆನೋವಿಲ್ಲ ಇವಾಗ. ಓಕೆನಾ, ನೋಡೋಣ ಏನೇನಾಗುತ್ತೆ ಮುಂದಕ್ಕೆ ಅಂತ. ಏನೋ ದೇವರು ಒಂದು ಕಡೆ ಮೋಸ ಹೋದರೆ ಇನ್ನೊಂದು ಕಡೆ ನಮ್ಗೆ ಕೊಡ್ತಾವನೆ. ಯಾರೋ ಒಬ್ರು ಬಂದರು, ಟಿಕೆಟ್ ಕೊಟ್ಟರು. ಪಕ್ಕದಲ್ಲಿರೋರು ಇನ್ನೂ ಮುಂದೆ ತನಕ ಆಲ್ಮೋಸ್ಟ್ ಪೆನಕೊಂಡ ಬಿಟ್ಟು ಇನ್ನೂ ಮುಂದಕ್ಕೆ ಅವ್ರು ಟಿಕೆಟ್ ಬುಕ್ ಮಾಡಿದ್ದಾರೆ. ಸೊ ಅಲ್ಲಿವರೆಗೂ ನೀವೇ ಉಪಯೋಗಿಸ್ಕೊಳ್ಳಿ, ತೊಂದರೆ ಇಲ್ಲ ಅಂತಲೂ ಹೇಳಿದ್ದಾರೆ. ಹೀಗಾಗಿದೆ ಟೈಮ್ ಕಿತ್ನಾ ಬಜ್ರೆ 12:29 ಆಗಿದೆ ಗೈಸ್. ಸೊ ಇಲ್ಲಿ ನಮ್ಮವರೆಲ್ಲ ಇಳಿತಾ ಇದ್ದಾರೆ. ನಮ್ಮವ್ರಂದರೆ ಯಾಕೆ ನಮ್ಮವ್ರು ಅಂತಿದ್ದೀನಿ ಅಂದರೆ ಅಷ್ಟು ಕಂಫರ್ಟೇಬಲ್ ಆಗಿಬಿಟ್ಟಿದ್ದೀವಿ, ಅದಕ್ಕೆ ನಮ್ಮವ್ರು ಆಗ್ಬಿಟ್ಟವ್ರೆ. ಸೊ ಬೇರೆಯವ್ರ ಸೀಟ್ ಮೇಲೆ ಬಂದುಬಿಟ್ಟು ಕುತ್ಕೊಂಡಿದ್ದೀವಿ ವೇಟಿಂಗ್ ಲಿಸ್ಟ್. ಸೊ ಅಲ್ಲೇ ಎಕ್ಸಿಟ್ ಅದು. ಪಾಪ ಅಂಕಲ್ ಸ್ವಲ್ಪ ಹೆಲ್ಪ್ ಬೇಕು, ಇಳಿಸೋದಕ್ಕೆ ಲಗೇಜ್ ಜಾಸ್ತಿ ಇದೆ ಅಂದರು. ಸರಿ ಅಂತ ಹೇಳ್ಬಿಟ್ಟು ಹೆಲ್ಪ್ ಮಾಡೋಣ ಅಂತ ಕುತ್ಕೊಂಡಿದ್ದೀನಿ ನಾನು ಎದ್ಬಿಟ್ಟು ಮಧ್ಯರಾತ್ರಿ. ಹಾಂ क्या हो गया? हाँ वो बोल रहे इनकी वीडियो बनाओ. किनकी? इसलिए आए वीडियो. गुरु पाप आया ना चपली तोड़ते हैं और वीडियो दस बरक बताओ रहे रेगिस्तान वीडियो बना ब्लॉग है वो. ब्लॉग है भाई. क्या भाई अभी तो सिखाया कर. 1 मिनट मोबाइल दे दो उनको. अभी ब्लॉग कैसे बनाते हैं दिखा मैं देखूंगा. ಗೈಸ್ ಅವರೆಲ್ಲ ಹೊರಟರು. ಸೊ ಇವಾಗ ನಾವು ಒಂದಿಷ್ಟು ನೀರು ತಗೊಳ್ಳೋಣ ಅಂತ ಅಂದ್ಬಿಟ್ಟು. ಏನು ಆರು ನೋಡಿತಾನೆ 2 ನಿಮಿಷನಾ? ಸೊ ಗೈಸ್ ಗುಡ್ ಮಾರ್ನಿಂಗ್ ಗೈಸ್, ನಮಸ್ಕಾರ. ಸೊ ಇವತ್ತು ನೆಕ್ಸ್ಟ್ ಡೇ. ನಿನ್ನೆ ಇಡ್ಲಿ ತಿನ್ನೋದೇ ಲಾಸ್ಟ್ ಅನ್ಸುತ್ತಾ? ಇಲ್ಲ, ಅವ್ರಲ್ಲಿ ಲಗೇಜ್ ಇಳಿಸೋದು ಲಾಸ್ಟ್ ಮಾಡಿದ್ದಾಗೋ. ಸೊ ಇವತ್ತು ನೆಕ್ಸ್ಟ್ ಡೇ ಹಿಂಗೆ ನೋಡಿ ದಿನಗಳು ಕಳೆದೋಗ್ತಾ ಇದೆ ನಂದು. ನನ್ನ ಬರ್ಡೇನೂ ಹಂಗೆ ಕಳೆದೋಗ್ಬಿಡ್ತು ಗುರು ಈ ಟ್ರೈನ್ ಒಳಗೇನೆ. ಸೊ ಅದನ್ನಂತೂ ಮರೆಯೋದಕ್ಕೆ ಆಗೋದಿಲ್ಲ ನಾನು. ಆ್ಯಂಡ್ ಸದ್ಯಕ್ಕೆ ಈಗ ಅನಂತಪುರ ಹತ್ರ ಎಲ್ಲೋ ಇದ್ದೀವಿ. ಸೊ ಬೆಳಗ್ಗೆ ಆಗಿದೆ, ಮಧ್ಯಾಹ್ನ ಒಂದು 12 ಗಂಟೆ ಹೊತ್ತಿಗೆ ನಾನು ಬೆಂಗಳೂರು ರೀಚ್ ಆಗ್ಬೋದು. ನೋಡೋಣ ಎಷ್ಟೊತ್ತಾಗುತ್ತೋ ಅಂತ. ಸದ್ಯಕ್ಕೆ ಇವತ್ತು ಕೊನೇ ದಿನ ಈ ಟ್ರೈನ್ ಜರ್ನಿ ಅನ್ನೋದು ಒಂದು ಖುಷಿ ಇದೆ ನನಗೆ. ಯಾಕೆ ಹೇಳ್ತೀರಾ, ತಲೆ ನೋವುಗಳು, ತಲೆ ಹಿಂಸೆ. ಓಕೆ ಸೊ ಗೈಸ್ ಬ್ಯಾಗ್ ಹಾಕ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಅಂದ್ಕೊಂಡು ಇಳಿದೆ. ಸ್ಟಾಪ್ ಬಂತು ಅಂದ್ಕೊಂಬೇಡಿ, ಇಲ್ಲ. ಸೊ ನಿನ್ನೆ ಯಾರು ನಮಗೆ ಟಿಕೆಟ್ ಕೊಟ್ಟಿದ್ರು, ಸೊ ಅವರಿಗಾಗಿ ಒಂದು ಥ್ಯಾಂಕ್ಸ್ ಹೇಳ್ಬಿಟ್ಟು ಅದಾದಮೇಲೆ ಹೋಗೋಣ ಅಂತ ಹೇಳ್ಬಿಟ್ಟು ವಾಪಸ್ಸು ನಡ್ಕೊಂಡು ಹೋಗ್ತಾ ಇದ್ದೀನಿ. ಒಂದು ಸ್ಟೇಷನಲ್ಲಿ ಹಿಡಿದು B5 ಆ್ಯಕ್ಚುಲಿ B6ಅಲ್ಲಿ ಇದ್ದೀನಿ ನಾನು. ಸೊ ಮುಂದ್ಗಡೆ ಇದೆ, ಹೋಗ್ಬಿಟ್ಟು ಅವ್ರಿಗೆಲ್ಲ ಒಂದು ಥ್ಯಾಂಕ್ಸ್ ಹೇಳ್ತೀನಿ. ಆಲ್ಮೋಸ್ಟ್ ಬಂತು, ಇನ್ನೊಂದು 2-3 ಅವರೇನೋ ಜರ್ನಿ ಇದೆ. ಗೈಸ್ ನೋಡಿ ಗೈಸ್, ಇಲ್ಲಿ ನೋಡಿ, ಇಲ್ಲಿ
ಬೆಂಗಳೂರಿಗೆ ಬಂದ್ಬಿಟ್ಟಿದ್ದೀವಿ. ಖುಷಿ ಖುಷಿ ನನಗೆ ನಮ್ಮ ರೋಡ್ಗಳು, ನಮ್ಮ ವೆಹಿಕಲ್ಸ್ಗಳನ್ನ ನೋಡೋದಕ್ಕೆ. ಸದ್ಯಕ್ಕೆ ಅವ್ರದ್ದೆಲ್ಲ ಹೋಗಿ ಒಂದು ರೌಂಡ್ ಮಾತಾಡಿಸಿ ಎಲ್ಲ ಆಂಟಿನೂ ಹಾಯ್ ಕೀ ಅಂತೆಲ್ಲ ಹೇಳಿ ಥ್ಯಾಂಕ್ ಯು ಅಂತ ಹೇಳಿ ಅವ್ರ ಜೊತೆ ಎಲ್ಲ ಇನ್ನೊಂದು ಸ್ವಲ್ಪ ಹೊತ್ತು ಮಾತಾಡಿ ಎಕ್ಸ್ಪೀರಿಯನ್ಸಸ್ನೆಲ್ಲ ಶೇರ್ ಮಾಡಿಕೊಂಡು ಅವ್ರ ಟ್ರಿಪ್ದು ನಮ್ಮ ಟ್ರಿಪ್ದು ಅವರು ಹೋಗಿರೋ ಜಾಗಗಳು ಎಲ್ಲದನ್ನು ಮಾತಾಡಿಕೊಂಡು ಇವಾಗ ವಾಪಸ್ ಹೋಗ್ತಾ ಇದ್ದೀನಿ. ಯಲಹಂಕ ಕ್ರಾಸ್ ಮಾಡಿದ್ದೀನಿ ಮೋಸ್ಟ್ಲಿ ಮೆಜೆಸ್ಟಿಕಲ್ಲಿ ಇಟ್ಕೊಂಡ್ಬಿಡ್ತೀನಿ ನಾನು. ಸೊ ಏನಿವೆ ನೋಡ್ಕೊಂಬಿಡಿ ಹೆಂಗಿದೆ ಬೆಂಗಳೂರಿನ ದರ್ಶನ ಆಫ್ಟರ್ 11 days or 12 days ಅನ್ಕೋತೀನಿ. ನನ್ನ ಬರ್ಡೇ ಎಲ್ಲ ಮುಗಿಸ್ಕೊಂಡ್ಮೇಲೆ ಗೈಸ್ ನನ್ನ ಖುಷಿನ ನಾನು ವ್ಯಕ್ತಪಡಿಸೋದಕ್ಕೆ ಆಗುವುದಿಲ್ಲ, ಅಷ್ಟು ಖುಷಿ ಆಗ್ತೈತೆ. ನಮ್ಮ ಬೆಂಗಳೂರಿಗೆ ವಾಪಸ್ಸು ಕಾಲಿಟ್ಟಿರುವುದು 12 ದಿನ. ಎಷ್ಟು ದಿನ ಆಗಿದೆ ಅಂತ ಲೆಕ್ಕ ಆಗಿದ್ದಿಲ್ಲ ಗುರು, ಬರ್ತೋಗ್ಬಿಟ್ಟಿದ್ದೀನಿ. ಇವತ್ತೆಷ್ಟು 23 ಅಲ್ವಾ, 12 ದಿನ ಆಗಿರ್ಬೇಕು. 12-13 ದಿನ ಆಗಿದೆ. ಹಾ ಗೈಸ್ ಏನು ಕ್ಲೀನ್ ಇದೆ ಗುರು ನಮ್ಮ ಬೆಂಗಳೂರು, ಏನು ಕ್ಲೀನ್ ಇದೆ. ಯಾರು ನಾರ್ತವ್ರು ನೋಡಿಕೊಂಡು ಏನಾರು ಅಂದ್ಕೊಂಡ್ರು ಬೇಜಾರಿಲ್ಲ, ನನಗಿರೋ ಫ್ಯಾಕ್ಟು ಎಷ್ಟೋ ಕ್ಲೀನ್ ಇದೆ ನಮ್ಮ ಬೆಂಗಳೂರು. ವಾ ನೋಡ್ರಿ ಇಲ್ಲಿ. ಸೊ ಎನಿವೆ ನಮ್ಮ ಊರು ನಮಗೆ ಮೇಲು ಅಂತಾರಲ್ಲ, ಹಾಗೆ ನಮ್ಮೂರೇ ನಮಗೆ ಚಂದ, ನಮ್ಮೂರೇ ನಮಗೆ ಅಂದ. ಸೊ ನಮ್ಮೂರು ಊಟನೇ ನಮಗೆ ಚಂದ, ಮನಸ್ಸಿಗೆ ನೆಮ್ಮದಿ ತೃಪ್ತಿ ಎಲ್ಲ ಪಟ್ಟಂತ ಹೋಗಿ ಮನೇಲಿ ಚೆನ್ನಾಗಿ ತಿನ್ಬೇಕು ಇವಾಗ. ಸೊ ಥ್ಯಾಂಕ್ ಯು ಸೊ ಮಚ್. ಅದಕ್ಕೆ ಬ್ಲಾಗ್ ಇವತ್ತು ನೋಡಿಗೆ ಬ್ಲಾಗ್ ಇಷ್ಟ ಲೈಕ್ ಮಾಡಿ ಗೈಸ್. ಈ ಕಂಪ್ಲೀಟ್ ಸೀರೀಸ್ನ ಮರಿದಂಗೆ ನೋಡಿ, ಎಲ್ಲೆಲ್ಲಿ ಹೋಗಿದ್ವಿ, ಏನೇನು ಮಾಡಿದ್ವಿ, ಎಲ್ಲೆಲ್ಲಿ ಟ್ರೆಕ್ ಮಾಡಿದ್ವಿ, ಕಂಪ್ಲೀಟ್ ಡಿಸ್ಕ್ರಿಪ್ಷನಲ್ಲಿ ಪ್ಲೇಲಿಸ್ಟ್ ಲಿಂಕ್ ಕೊಟ್ಟಿರ್ತೀನಿ ನೋಡಿ. ಆ್ಯಂಡ್ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಕೀಪ್ ಸ್ಮೈಲಿಂಗ್, ಬಾಯ್, ಟೇಕ್ ಕೇರ್, ಸಿ ಯು. ಥ್ಯಾಂಕ್ ಯು ಸೋ ಮಚ್. ಗೊತ್ತು ಜಾಸ್ತಿ ಪ್ರೀತಿ ತೋರಿಸಿರ್ತೀರ ಎಲ್ಲ ವ್ಲಾಗ್ಸ್ಗಳಿಗೆ ಅಂತ, ಅವಕ್ಕೆಲ್ಲದಕ್ಕೂ ಅಡ್ವಾನ್ಸಾಗಿ ಥ್ಯಾಂಕ್ ಯು ಸೊ ಮಚ್.